ಓಂ ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕಾರೂಪೇಣ ಮಚ್ಚಿತ್ತಂ ಪಂಕೀಕೃತಮಭೂದ್ಯಯಾ ಕಿಂಕರೀಯಸ್ಯ ಸಾಮಾಯ ಶಂಕರಾಚಾರ್ಯಮಾಶ್ರಯೇ. ಪ್ರಹ್ಲಾದವರದೋ ದೇವೋ ಯೋ ನೃಸಿಂಹ ಪರೋ ಹರಿಃ ನೃಸಿಂಹೋಪಾಸಕಂ ನಿತ್ಯಂ ತಂ ನೃಸಿಂಹಗುರುಂ ಭಜೆ. ಶ್ರೀ ಸಚ್ಚಿದಾನಂದ ಶಿವಾಭಿನವ್ಯ ನೃಸಿಂಹಭಾರತ್ಯಭಿಧಾನ್ ಯತೀಂದ್ರಾನ್ ವಿದ್ಯಾನಿಧೀನ್ ಮಂತ್ರನಿಧೀನ್ ಸದಾತ್ಮನಿಷ್ಠಾನ್ ಭಜೆ ಮಾನವ ಶಂಭುರೂಪಾನ್. ಸದಾತ್ಮಧ್ಯಾನ ನಿರತಂ ವಿಷಯೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ. ವಿವೇಕಿನಂ ಮಹಾಪ್ರಜ್ಞಂ ಧೈರ್ಯೌದಾರ್ಯ ಕ್ಷಮಾನಿಧಿಂ ಸದಾಭಿನವಪೂರ್ವಂ ತಂ ವಿದ್ಯಾತೀರ್ಥ ಗುರುಂ ಭಜೆ. ಅಜ್ಞಾನಾಂ ಜಾಹ್ನವೀತೀರ್ಥಂ ವಿದ್ಯಾತೀರ್ಥಂ ವಿವೇಕಿನಾಂ ಸರ್ವೇಷಾಂ ಸುಖದಂ ತೀರ್ಥಂ ಭಾರತೀತೀರ್ಥಮಾಶ್ರಯೇ. ವಿದ್ಯಾವಿನಯ ಸಂಪನ್ನಂ ಭೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ನಮಾಮಿ ಯಾಮಿನೀನಾಥ ಲೇಖಾಲಂಕೃತ ಕುಂತಲಾಂ ಭವಾನೀಂ ಭವಸಂತಾಪ ನಿರ್ವಾಪಣ ಸುಧಾನದೀಂ. ನಮಃ ಶ್ರೀ ಶಂಕರಾನಂದ ಗುರುಪಾದಾಂಬುಜನ್ಮನೆ ಸವಿಲಾಸ ಮಹಾಮೋಹ ಗ್ರಾಹ ಗ್ರಾಸೈಕ ಕರ್ಮಣೆ ತತ್ಪಾದಾಂಬುರುಹದ್ವಂದ್ವ ಸೇವಾ ನಿರ್ಮಲ ಚೇತಸಾಂ ಸುಖಬೋಧಾಯ ತತ್ವಸ್ಯ ವಿವೇಕೋಯಂ ವಿಧೀಯತೆ. ಅನುಭೂತಿ ಪ್ರಕಾಶ ಇದರಲ್ಲಿ ಬೃಹದಾರಣ್ಯಕ ಉಪನಿಷತ್. ಅದರಲ್ಲಿ ಈ ಸೃಷ್ಟಿ ಆಗಕ್ಕೆ ಮುಂಚೆ ಈ ಪ್ರಪಂಚ ಅನ್ನೋದು ಒಂದು ಸ್ಥಿತಿಯಲ್ಲಿ ಇತ್ತದು, ಲಯದಲ್ಲಿ. ಅದು ಇವಾಗ ನಮ್ಗೆ ವ್ಯಕ್ತವಾಗಿದೆ ಅದು. ಹಾಗಾಗಿ ಆ ವಿಷಯ ವಿಚಾರ ಮಾಡುವಾಗ ಬ್ರಹ್ಮ ಮತ್ತು ಪ್ರಪಂಚ ಎರಡರ ಬಗ್ಗೆನೂ ವಿಷಯ ಬರುತ್ತೆ ಇಲ್ಲಿ. ಬ್ರಹ್ಮ ಅನ್ನೋದಿಕ್ಕೆ ಅವ್ಯಾಕೃತ ಅಂತ ಹೆಸರು. ಆಮೇಲೆ ಪ್ರಪಂಚದ ಒಂದು ಪೂರ್ವಾವಸ್ಥೆ ಅಂದ್ರೆ ಅದು ಬೀಜ ಅವಸ್ಥೆಯಲ್ಲಿದ್ದಾಗ ಅದಕ್ಕೆ ಕೂಡ ಅವ್ಯಾಕೃತ ಅಂತ ಹೆಸರು. ಹಾಗಾಗಿ ಅವ್ಯಾಕೃತ ಅಂತ ಒಂದೇ ಶಬ್ದದಿಂದ ಎರಡನ್ನು ಕೂಡ ಹೇಳ್ತಾ ಇದೆ ಅಂತ ವಿದ್ಯಾರಣ್ಯರು ತಿಳಿಸ್ತಾ ಇದ್ದಾರೆ. ತಮ್ ಅಬೋಧಂ ತಚ್ಚ ಮೇಯಂ ಅವ್ಯಾಕೃತ ಗಿರಾ ಶ್ರುತಿ ನಿರದೀಕ್ಷತೆ ಶ್ರುತಿ ಸಾತು ನ್ಯಾಯೇನ ಅತ್ರ ವಿಚಾರ್ಯತೆ. ಈ ಶ್ರುತಿ ವಾಕ್ಯ ಹೇಗಿದೆ ಅಂತ ಹೇಳಿದ್ರೆ ತದ್ಭೇದಂ ತರ್ಹಿ ಅವ್ಯಾಕೃತಂ ಆಸೀತ್ ಅಂತ. ಸೊ ಇದರಲ್ಲಿ ವಿದ್ಯಾರಣ್ಯರು ಏನ್ ಮಾಡ್ತಾರೆ, ಒಂದೊಂದು ಶಬ್ದವನ್ನು ಕೂಡ ಅದಕ್ಕೆ ಅರ್ಥ ಹೇಳ್ತಾರೆ. ಮುಂದಕ್ಕೆ ಒಂದೊಂದು ಕೂಡ ವಿವರಿಸಿ ಅರ್ಥ ಹೇಳ್ತಾರೆ ಆ ವಾಕ್ಯದಲ್ಲಿ. ಅದಕ್ಕೆ ಮುಂಚೆ ಹೇಳ್ತಾ ಇದ್ದಾರೆ ಅಜ್ಞಾನ ಮತ್ತು ಯಾವುದು ನಾವು ತಿಳ್ಕೋಬೇಕು ಬ್ರಹ್ಮ ಅಂತ, ಅದು ಎರಡನ್ನೂ ಕೂಡ ಅವ್ಯಾಕೃತ ಅಂತ ಶಬ್ದದಿಂದ ವೇದ ಹೇಳುತ್ತೆ. ಶ್ರುತಿ ಸಾತು ನ್ಯಾಯೇನ ಹತ್ರ ವಿಚಾರ್ಯತೆ. ಅದನ್ನ ನಾವು ತುಂಬಾ ಡೀಟೇಲ್ಡ್ ಆಗಿ ಇಲ್ಲಿ ಯುಕ್ತಿ ಪುರಸ್ಸರವಾಗಿ ಅದನ್ನ ನಾವು ಇವಾಗ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ ಅವ್ಯಾಕೃತ ಅಂತ ಒಂದು ಶಬ್ದವನ್ನ ಹೇಗೆ ಇಲ್ಲಿ ಬೃಹದಾರಣ್ಯಕದಲ್ಲಿ ಬ್ರಹ್ಮಕ್ಕೂನು ಅದೇ ಶಬ್ದ, ಅಜ್ಞಾನ ಅಥವಾ ಈ ಪ್ರಪಂಚದ ಒಂದು ಪೂರ್ವಾವಸ್ಥೆ ಅಂತ ಇದೆಯಲ್ಲ ಅದಕ್ಕೂ ಅದೇ ಶಬ್ದ ಅಂತ ಇದೆಯಲ್ಲ, ಇದೇ ತರ ನಮಗೆ ಭಗವದ್ಗೀತೆಯಲ್ಲಿ ಕೂಡ 8ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ಒಂದೇ ಶ್ಲೋಕದಲ್ಲೇನೆ 2 ಬಾರಿ ಅವ್ಯಕ್ತ ಅಂತ ಬರುತ್ತೆ ಅದು. ಹಾಗಾಗಿ ಅದರಲ್ಲಿ ಒಂದು ಅವ್ಯಕ್ತಕ್ಕೆ ಬ್ರಹ್ಮ ಅಂತ ಹೆಸರು ಅರ್ಥ, ಇನ್ನೊಂದು ಅವ್ಯಕ್ತ ಅನ್ನೋದಕ್ಕೆ ಇದೇ ತರ ಒಂದು ಅಜ್ಞಾನ ಅಥವಾ ಮಾಯೆ ಅಂತ ಹೆಸರು. ಸೊ ಹೀಗೆ ಇಲ್ಲಿ ಅದನ್ನ ಹೇಳ್ಬಿಟ್ಟು ಅವ್ರ ಮುಂದಕ್ಕೆ ಈ ಒಂದು ವಾಕ್ಯದ ಒಂದು ಅರ್ಥವನ್ನ ಅಂದ್ರೆ ಉಪನಿಷತ್ ವಾಕ್ಯ ತದ್ಭೇದಂ ತರ್ಹಿ ಅವ್ಯಾಕೃತಂ ಆಸೀತ್ ಅಂತ ವಾಕ್ಯ. ಅದರಲ್ಲಿ ಏನೇನ್ ಶಬ್ದ ಇದೆ ಅಂತ ಹೇಳಿದ್ರೆ ತತ್ ಹ ಇದಂ ತರ್ಹಿ ಅವ್ಯಾಕೃತಂ ಆಸೀತ್ ಅಂತ ಇಷ್ಟು ಶಬ್ದಗಳಿದೆ. ಅದನ್ನ ಇಲ್ಲಿ ಅವರು ಒಂದೊಂದು ಶಬ್ದವನ್ನು ತಗೊಂಡು ವಿವರಣೆ ಮಾಡ್ತಾರೆ. ಅವಾಗ ಮೊದಲು ಏನ್ ಮಾಡ್ತಾ ಇದಾರೆ, ಆ ಶಬ್ದ ಬರೋ ಎಲ್ಲ ಶಬ್ದನೂ ಬರೋ ಆ ಒಂದು ವಾಕ್ಯವನ್ನ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ತತ್ ಹ ಇದಂ ತರ್ಹಿ ಅವಿಸ್ಪಷ್ಟಂ ಆಸೀತ್ ಅವ್ಯಾಕೃತಾಭಿಧಂ ಇತಿ ಏತಸ್ಮಿನ್ ಶ್ರೌತವಾಕ್ಯೆ ಪದಾರ್ಥಃ ತಾವದೀರ್ಯತೆ. ಹಾಗಾಗಿ ತತ್ ಅಂತ ಒಂದು ಶಬ್ದ, ಹ ಅಂತ ಒಂದು ಶಬ್ದ, ಇದಂ ಅಂತ ಒಂದು, ತರ್ಹಿ ಅಂತ ಒಂದು, ಆಮೇಲೆ ಅವ್ಯಾಕೃತಂ ಅಂತ ಒಂದು, ಆಸೀತ್ ಅಂತ ಒಂದು. ಸೊ ಇಷ್ಟು ಶಬ್ದಗಳು ಆ ವಾಕ್ಯದಲ್ಲಿದೆ. ಅದು ಒಂದೊಂದನ್ನು ತಗೊಂಡು ಇವಾಗ ಆ ಶ್ರುತಿ ವಾಕ್ಯದಲ್ಲಿರೋ ಶಬ್ದಗಳನ್ನ ಒಂದೊಂದು ಕೂಡ ಇಲ್ಲಿ ಅದರ ಅರ್ಥವನ್ನ ನಾವು ವಿಶಾಲವಾಗಿ ಹೇಳ್ತೀವಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಒಂದೊಂದನ್ನು ತಗೊಂಡು ಹೇಳ್ತಾರೆ. ಅಜ್ಞಾನಾತ್ಮನಿ ಅಶೇಷೇಣ ಲೀನಂ ಬೀಜ ಸ್ವರೂಪ ದೃಕೆ ತಚ್ಛಬ್ದೇನ ಜಗತ್ ಪ್ರೋಕ್ತಂ ಪರೋಕ್ಷಾರ್ಥ ಅಭಿದಾಯಿನ. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಈ ಪ್ರಪಂಚ ಇವಾಗ ನಮ್ಗೆ ಕಾಣಿಸ್ತಾ ಇದೆ,
ಇದು ಕಾಣಿಸ್ತಾ ಇರೋ ಸ್ಥಿತಿಗೆ ಮುಂಚೆ ಲಯದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಅದು ಒಂದು ಸೀಡ್ ಫಾರ್ಮ್ ಅಲ್ಲಿ ಇತ್ತು, ಅಂದ್ರೆ ಬೀಜಾವಸ್ಥೆಯಲ್ಲಿ ಇತ್ತು ಅದು. ಯಾಕಂದ್ರೆ ಸೃಷ್ಟಿ ಸ್ಥಿತಿ ಸಂಹಾರ ಅಂತ ಮೂರು ಇದೆಯಲ್ಲ, ಅದ್ರಲ್ಲಿ ಏನಾಗುತ್ತೆ, ಈ ಸಂಹಾರ ಅನ್ನೋದೇ ಲಯ ಅನ್ನೋದು. ಸೃಷ್ಟಿ ಆಗಿದ್ಮೇಲೆ ಅದು ಸ್ಥಿತಿ ಕಾಲದಲ್ಲಿ ಸ್ವಲ್ಪ ಕಾಲ ಇರುತ್ತೆ, ಅದು ಇದ್ಮೇಲೆ ಮತ್ತೆ ಅದು ಲಯಕ್ಕೆ ಹೋದಾಗ ಏನಾಗುತ್ತೆ, ಅದು ಒಂದು ಬೀಜಾವಸ್ಥೆಗೆ ಹೋಗುತ್ತೆ, ಅದು ಸೀಡ್ ಫಾರ್ಮ್ ಅಲ್ಲಿ ಹೋಗುತ್ತೆ, ಕಾಣಿಸ್ಕೊಳ್ಳೋದಿಲ್ಲ. ಆ ಕಾಣಿಸ್ಕೊಳ್ಳುವಾಗ ಏನಾಗುತ್ತೆ, ನಾಮ ರೂಪ ಎಲ್ಲವೂ ನಮಗೆ ಡೀಟೇಲ್ ಆಗಿ ಸ್ಪಷ್ಟವಾಗಿ ನಮಗೆ ಮ್ಯಾನಿಫೆಸ್ಟ್ ಆಗಿ ಕಾಣಿಸುತ್ತೆ. ಆದ್ರೆ ಅದು ಕಾಣಿಸ್ಕೊಳ್ಳದೆ ಇರೋ ಸ್ಥಿತಿ ಇದೆಯಲ್ಲ, ಅದು ಅನ್ಮ್ಯಾನಿಫೆಸ್ಟ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಸೊ ಅನ್ಮ್ಯಾನಿಫೆಸ್ಟ್ ಸ್ಟೇಟ್ ಅಲ್ಲಿ ನಮಗೆ ನಾಮ ರೂಪ ಆತರ ಬಿಡಿ ಬಿಡಿಯಾಗಿ ಏನು ಕಾಣಿಸೋದೇ ಇಲ್ಲ. ಬಟ್ ಇದೆ, ಅದು ಖಂಡಿತ ಇದೆ ಅದು. ಆದ್ರೆ ಇದೆ ಅಂತ ಹೇಳ್ಬೇಕಾದ್ರೆ ನಮ್ಗೆ ಹೇಳೋನು ಯಾರು ಇಲ್ಲ, ಆಮೇಲೆ ಅದನ್ನ ಕೇಳಿಸ್ಕೊಳ್ಳೋನು ಯಾರು ಇಲ್ಲ. ಹಾಗಾಗಿ ಅದನ್ನ ಶ್ರುತಿ ನಮ್ಗೆ ಹೇಳ್ತಾ ಇದೆ ಅದು ಇದೆ ಅಂತ. ಹಾಗಾಗಿ ಅಷ್ಟು ಮಾತ್ರ ನಾವು ಒಪ್ಕೊಳಕ್ಕಾಗುತ್ತೆ. ಬಟ್ ಇನ್ ಎನಿ ಕೇಸ್ ಇವಾಗ ಒಂದು ವಸ್ತು ಇವಾಗ ಇದೆ ಅಂತ ಹೇಳಿದ್ರೆ ಅದು ಈಗ ಹೀಗಿರಕ್ ಮುಂಚೆ ಅದು ಬೇರೆ ಏನೋ ಸ್ಥಿತಿಲಿತ್ತು. ಹೇಗೆ ಒಂದು ಘಟ ಅನ್ನೋದು ಈ ತರ ನಮ್ಗೆ ಘಟವಾಗಿ ಕಾಣಿಸಕ್ ಮುಂಚೆ ಅದು ಮಣ್ಣಾಗಿತ್ತು ಅಂತ ನಾವು ಹೇಗೆ ಹೇಳ್ತೀವೋ, ಅದೇ ತರ ಈ ಒಂದು ಪ್ರಪಂಚ ನಾವು ಯಾವ್ದನ್ನ ಇವಾಗ ವ್ಯವಹಾರ ಮಾಡ್ತಾ ಇದೀವೋ ಅದು ಈ ಸ್ಥಿತಿಯಲ್ಲಿ ನಮ್ಗೆ ಕಾಣಿಸ್ಕೊಳಕ್ ಮುಂಚೆ ಅದು ಒಂದು ಬೀಜಾವಸ್ಥೆಯಲ್ಲಿತ್ತು, ಒಂದು ಸ್ಥಿತಿಯಲ್ಲಿ ಇತ್ತು. ಇದಕ್ಕೆ ನಮ್ಗೆ ಬೇರೆ ಉದಾಹರಣೆಗಳು ಕೊಡ್ಬೋದು. ಒಂದು ದೊಡ್ಡ ಮರ ಇವಾಗ ಕಾಣಿಸ್ತಾ ಇದೆ, ಆ ಮರ ಈ ತರ ಇಷ್ಟೊಂದು ದೊಡ್ಡ ಮರ ಬೆಳೆಯಕ್ ಮುಂಚೆ ಅದು ಒಂದು ಸಣ್ಣ ಒಂದು ಬೀಜವಾಗಿತ್ತು. ಸೊ ಹೀಗೆ ಈ ಪ್ರಪಂಚ ಅನ್ನೋದು ಆ ಬೀಜಾವಸ್ಥೆಯಲ್ಲಿ ಇತ್ತು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಜ್ಞಾನಾತ್ಮನಿ ಅಶೇಷೇಣ ಲೀನಂ ಬೀಜ ಸ್ವರೂಪದಕ್ಕೆ ತಚ್ಛಬ್ದೇನ ಜಗತ್ ಪ್ರೋಕ್ತಂ ಪರೋಕ್ಷಾರ್ಥ ಅಭಿದಾಯಿನ. ಹಾಗಾಗಿ ತತ್ ಇದಂ ಅವ್ಯಾಕೃತಂ ಆಸೀತ್ ಅಂತ ಹೇಳುವಾಗ ಇದಂ ಅನ್ನೋದು ಯಾವ್ದು ಅಂತ ಹೇಳಿದ್ರೆ ನಮ್ಗೆ ಇವಾಗ ಕಾಣಿಸ್ಕೊಳ್ತಾ ಇರೋ ಪ್ರಪಂಚ ಅನ್ನೋದು ಅದು ಮುಂಚೆ ಅದು ಅವ್ಯಾಕೃತ ಅನ್ನೋ ಸ್ಥಿತಿಯಲ್ಲಿ ಇತ್ತದು. ಅವ್ಯಾಕೃತ ಅನ್ನೋದಕ್ಕೆ ಅಜ್ಞಾನ ಅಂತ ಇನ್ನೊಂದು ಹೆಸರು. ಹಾಗಾಗಿ ಅಜ್ಞಾನ ಅಂದ್ರೆ ಅದಕ್ಕೆ ಮಾಯೆ ಅಂತ ಇನ್ನೊಂದು ಹೆಸರು. ಹಾಗಾಗಿ ಪ್ರಪಂಚ ಅನ್ನೋದು ಮಾಯೆಯಿಂದ ಆಚೆ ಬರುತ್ತೆ, ಮತ್ತೆ ಮಾಯೆಯಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಲಯ ಸ್ಥಿತಿಯಲ್ಲಿ. ಸೊ ಹೀಗಾಗಿ ಅಜ್ಞಾನಾತ್ಮನಿ ಅಶೇಷಣ ಸಂಪೂರ್ಣವಾಗಿ ಈ ಪ್ರಪಂಚ ಅನ್ನೋದು ಒಂದು ಚೂರು ಯಾರಿಗೂ ಕೂಡ ಕಾಣಿಸ್ಕೊಳ್ದೇ ಇರೋ ರೀತಿಯಲ್ಲಿ ಸಂಪೂರ್ಣವಾಗಿ ಅದು ಲೈವ್ ಆಗುತ್ತೆ. ಅಲ್ಲಿ ನಮ್ ಬೀಜ ಸ್ವರೂಪದಕ್ಕೆ ಅದು ಒಂದು ಬೀಜಾತ್ಮಕವಾಗಿರುತ್ತೆ, ಅದು ಸೀಡ್ ಫಾರ್ಮ್ ಅಲ್ಲಿ ಇರುತ್ತೆ. ಅದು ತಚ್ಛಬ್ದೇನ ಜಗತ್ ಪ್ರೋಕ್ತಂ. ಇವಾಗ ನಾವು ಸೀಡ್ ಫಾರ್ಮ್ ಅಂತ ತಗೊಂಡಾಗ ನಾವ್ ಯಾವ್ದು ಇಮ್ಯಾಜಿನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಆ ಸೀಡ್ ಅನ್ನೋದು ಒಂದು ಸ್ಪ್ರೌಟ್ ಇಂದ ಇನ್ನೊಂದು ದೊಡ್ಡ ಗಿಡ ಆಗಿ ದೊಡ್ಡ ಮರ ಆಗುತ್ತಲ್ಲ, ಅದು ಅವಾಗ ನಮ್ಗೆ ಏನಾಗುತ್ತೆ, ಸ್ಪ್ರೌಟ್ ಕಾಣಿಸ್ಕೊಳ್ಳುತ್ತೆ, ಗಿಡ ಕಾಣಿಸ್ಕೊಳ್ಳುತ್ತೆ, ಮರ ಕಾಣಿಸ್ಕೊಳ್ಳುತ್ತೆ. ಆದ್ರೆ ಇವುಗಳೆಲ್ಲ ಕಾಣಿಸ್ಕೊಳ್ದೇ ಇರೋ ಸ್ಥಿತಿ ಏನು ಅಂತ ಹೇಳಿದ್ರೆ ಅದು ಬೀಜಾವಸ್ಥೆ ಅಂತ ಹೇಳ್ತೀವಿ. ಸೊ ಆ ಸ್ಟೇಟ್ ಅಲ್ಲಿ ಈ ಪ್ರಪಂಚ ಇತ್ತು ಅಂತ ಈ ಒಂದು ಶ್ರುತಿ ಹೇಳ್ತಾ ಇದೆ. ಅಲ್ಲಿ ಈ ಪ್ರಪಂಚವನ್ನ ನಮ್ಗೆ ಇದಂ ಅಂತ ನಮ್ಗೆ ಇವಾಗ ಕಾಣಿಸ್ಕೊಳ್ತಾ ಇರೋ ಪ್ರಪಂಚವನ್ನ ನೋಡಿ ತೋರಿಸಿ ಹೇಳ್ತಾ ಇದೆ ಶ್ರುತಿ. ಇದು ಆವಾಗ ಆತರ ಇತ್ತು ಅಂತ. ಆವಾಗ ಅಂತ ಹೇಳ್ತೀವಲ್ಲ, ಆವಾಗ ಅಂತ ಹೇಳಿದ್ರೆ ಇಟ್ ರೆಫರ್ಸ್ ಟು ಎ ಟೈಮ್ ಫ್ರೇಮ್. ಸೊ ತಚ್ಛಬ್ದೇನ ಜಗತ್ ಪ್ರೋಕ್ತಂ ಪರೋಕ್ಷಾರ್ಥ ಅಭಿದಾಯಿನ. ಹಾಗಾಗಿ ತತ್ ಅಂತ ಹೇಳುವಾಗ ಅದು ಅಂತ ಹೇಳ್ತೀವಿ. ಕನ್ನಡದಲ್ಲಿ ನಾವು ಹಿಂಗೆ ಸಂಸ್ಕೃತದಲ್ಲಿ ತತ್ ಅನ್ನೋದನ್ನ ನಾವು ಕನ್ನಡದಲ್ಲಿ ಅದು ಅಂತ ಹೇಳ್ತೀವಿ. ಅದು ಅಂತ ಹೇಳಿದ್ರೆ ಯಾವ್ದು ಅಂತ ಹೇಳಿದ್ರೆ ಇದು ಅಂತ ನಮ್ಗೆ ಹತ್ರದಲ್ಲಿ ಕಾಣಿಸ್ಕೊಳ್ದೇ ಇರೋದನ್ನ ನಾವು ಅದು ಅಂತ ಹೇಳ್ತೀವಿ. ಹಾಗಾಗಿ ಈ ಪರೋಕ್ಷ ಪ್ರತ್ಯಕ್ಷ ಅಂತ ಎರಡು ವಿಷಯ ಇದೆ. ಪ್ರತ್ಯಕ್ಷ ಅನ್ನೋದು ನಮ್ಗೆ ಇವಾಗ ಇಲ್ಲಿಗೆ ಕಾಣಿಸ್ಕೊಳ್ತಾ ಇರೋದು, ಪರೋಕ್ಷ ಅನ್ನೋದು ನಮ್ಗೆ ಇವಾಗ ಈ ತರ ಕಾಣಿಸ್ಕೊಳ್ದೇ ಇರೋದು. ಹಾಗಾಗಿ ಇದು ಈ ತರ ನಮ್ಗೆ ಕಾಣಿಸ್ಕೊಳ್ದೇ ಇರೋ ಸ್ಥಿತಿ ಅಂತ ಇದೆಯಲ್ಲ, ಅದನ್ನ ಅದು ಅಂತ ಹೇಳ್ತಾ ಇದೆ ಈ ಶ್ರುತಿ ಅಂತ ವಿದ್ಯಾರಣ್ಯರು ತಿಳಿಸ್ತಾರೆ. ಮುಂದಕ್ಕೆ ಅವ್ಯಾಕೃತಸ್ಯ ಜಗತಃ ಭೂತಕಾಲಾಭಿಸಂಗತೇಃ ಬುಭುತ್ಸುಂ ಪ್ರತಿ ಪಾರೋಕ್ಷ್ಯಾತ್ ತಚ್ಛಬ್ದ ತತ್ರ ಯುಜ್ಯತೆ. ಹಾಗಾಗಿ ಇದು ತತ್ ಅಂತ ಯಾತಕ್ಕೆ ಹೇಳ್ಬೇಕು ಅಂತ ಒಂದು ಪ್ರಶ್ನೆ ಬಂದ್ರೆ ಅದನ್ನ ಪ್ರಶ್ನೆಯನ್ನು ತಾನೇ ಹಾಕೊಂಡು ವಿದ್ಯಾರಣ್ಯರು ಹೇಳ್ತಾ ಇದ್ದಾರೆ. ಅವ್ಯಾಕೃತಸ್ಯ ಜಗತಃ ಅಂದ್ರೆ ಈ ಪ್ರಪಂಚ ಇವಾಗ ವ್ಯಾಕೃತವಾಗಿದೆ, ನಮ್ಗೆಲ್ಲ ಮ್ಯಾನಿಫೆಸ್ಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಕಾಣಿಸ್ಕೊಳ್ದೇ ಇರೋ ಸ್ಥಿತಿ ಇದೆಯಲ್ಲ ಅದು ಅವ್ಯಾಕೃತ ಅವಸ್ಥಾ ಅಂತ ಅದಕ್ಕೆ ಹೆಸರು. ಅದು ಭೂತಕಾಲ ಅಭಿಸಂಗತೆ ಅಂದ್ರೆ ಏನಾಯ್ತು, ಅದು ಪಾಸ್ಟ್ ಅಂತ. ಭೂತಕಾಲ ಅಂದ್ರೆ ಪಾಸ್ಟ್. ಸೊ ಹಾಗಾಗಿ ಇವಾಗ ಪ್ರಪಂಚ ಕಾಣಿಸ್ಕೊಳ್ತಾ ಇರೋದು ಪ್ರೆಸೆಂಟ್ ಅಂತ ಆಯ್ತು. ಇದಕ್ ಮುಂಚೆ ಅದು ಪಾಸ್ಟ್ ಅನ್ನೋದು ಒಂದು ಟೈಮ್ ಫ್ರೇಮ್ ಅದು. ಸೊ ಹಾಗಾಗಿ ಭೂತಕಾಲ ಅಭಿಸಂಗತೆ ಬುಭುತ್ಸುಂ ಪ್ರತಿ. ಇವಾಗ ಯಾರು ಒಬ್ಬ ತಿಳ್ಕೊಳಕ್ ಬಂದಿದಾನೋ, ಅಂದ್ರೆ ಈ ವೇದಾಂತವನ್ನ ತಿಳ್ಕೊಂಡು ಈ ಪ್ರಪಂಚ ಅನ್ನೋದ್ರ ಸ್ಥಿತಿ ಎಂತದ್ದು ಅಂತ ತಿಳ್ಕೊಳಕ್ ಬಂದಿದಾನಲ್ಲ, ಅವನ್ನ ನೋಡಿ ಶ್ರುತಿ ಹೇಳ್ತಾ ಇದೆ ತತ್ ಅಂತ, ಅದನ್ನ ಆವಾಗ ಇದ್ದದ್ದು ಅಂತ ಅದು ಹೇಳ್ತಾ ಇದೆ. ಹಾಗಾಗಿ ಅವನಿಗೆ ಅನುಕೂಲವಾಗಿ ಅದು ಆವಾಗ ಅಂತ ಹೇಳ್ತಾ ಇದೆ ಅಂತ ತಿಳಿಸ್ತಾ ಇದ್ದಾರೆ. ಪರೋಕ್ಷ ಅಂದ್ರೆ ಮೀಡಿಯೇಟ್ ಅಂದ್ರೆ ಇಟ್ ಇಸ್ ಸಮ್ ವಾಟ್ ರಿಮೂವ್ಡ್. ಇವಾಗ ಪ್ರತ್ಯಕ್ಷ ಅಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಇವಾಗಲೇ ಇಮಿಡಿಯೇಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಪರೋಕ್ಷ ಅಂತ ಹೇಳಿದ್ರೆ ಇಟ್ ಈಸ್ ಮೀಡಿಯೇಟ್, ದೇರ್ ಇಸ್ ಸಮ್ ಕೈಂಡ್ ಆಫ್ ಇದು ತಡೆ. ನಮ್ಗೂ ಅದಕ್ಕೂ ಏನೋ ಒಂದು ಸ್ಕ್ರೀನ್ ಇದೆ. ಆ ಸ್ಕ್ರೀನ್ ಯಾವ್ದು ಅಂತ ಹೇಳಿದ್ರೆ ಈ ಅಜ್ಞಾನ ಅಂತ ಒಂದಿದೆಯಲ್ಲ ಅದೇನೆ. ಸೊ ಹಾಗಾಗಿ ಅಲ್ಲಿ ಇದು ಅಂತ ಒಂದು ಸ್ಥಿತಿಯಲ್ಲಿ ಈ ಪ್ರಪಂಚ ಇದೆ ಅನ್ನೋದು ಹೇಳಕ್ಕೆ ತತ್ ಅಂತ ಹೇಳ್ತಾ ಇದೆ ಅಂತ ಆ ತತ್ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಹೇಳಿದ್ರು. ಇನ್ನು ಮುಂದಕ್ಕೆ ಅದನ್ನ ಹೇಳ್ತಾರೆ.
ऐतिह्यार्थे ह शब्दः स्यात् सुखेन अर्थावबुद्धये तर्केण उक्ते धियः क्लेशः परमाणु ಅನುಮಾನವತ್. ಇವಾಗ ಈ ಹ ಅಂತ ಒಂದು ಶಬ್ದ ಇದೆ. ತತ್ ಹ ಇದಂ ತರ್ಹಿ ಅವ್ಯಾಕೃತಂ ಆಸೀತ್ ಅಂತ ಅಲ್ಲಿದೆ. ಇವಾಗ ತತ್ ಅಂದ್ರೆ ಏನು ಅಂತ ಹೇಳಿದ್ರು ಅವರು. ಅಂದ್ರೆ ಈ ಪ್ರಪಂಚ ಆವಾಗ ಆಗಿತ್ತು ಅಂತ ಹೇಳಕ್ಕೆ ತತ್ ಅಂತ ಹೇಳಿದ್ರು. ಇವಾಗ ಹ ಅಂತ ಒಂದು ಶಬ್ದ ಹೇಳಿದೆ. ಹ ಅಂದ್ರೆ ಏನು ಅಂತ ಹೇಳಿದ್ರೆ ಇಂಡೀಡ್ ಒಂದಾನೊಂದು ಸಮಯದಲ್ಲಿ ಹೀಗಿತ್ತಪ್ಪ ಅಂತ ನಾವು ಹೇಳ್ತೀವಲ್ಲ, ಅದಕ್ಕೆ ಐತಿಹ್ಯ ಅಂತ ಹೇಳಿದ್ರೆ ಮುಂಚೆ ಇದ್ದ ಒಂದು ಕಥೆಯನ್ನ ಇವಾಗ ಹೇಳುವಾಗ ಅವಾಗ ಈ ತರ ಇತ್ತು ಅಂತ ನಾವು ಹೇಳ್ತೀವಲ್ಲ, ಅವಾಗ ಐತಿಹ್ಯ ಅರ್ಥದಲ್ಲಿ ಹ ಅಂತ ಶಬ್ದ ಬಂದಿದೆ. ಸ್ಯಾತ್ ಸುಖೇನ ಅರ್ಥಾವಬುದ್ಧಯೇ. ಯಾತಿಕ್ ಅದನ್ನ ಹೇಳ್ತಾ ಇದೆ ಅಂತ ಹೇಳಿದ್ರೆ ನಮ್ಗೆ ಸುಲಭವಾಗಿ ಅದನ್ನ ತಿಳ್ಕೊಳಕ್ಕೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಉಪನಿಷತ್ತು ಒಂದು ಕಥೆ ತರ ಇದನ್ನ ಹೇಳ್ತಾ ಇದೆ. ತರ್ಕೇಣ ಉಕ್ತೆ ಧಿಯಃ ಕ್ಲೇಶಃ ಪರಮಾಣು ಅನುಮಾನವತ್. ಇವಾಗ ಇದಕ್ಕೆ ನಾವು ತುಂಬಾ ರೀಸನಿಂಗ್ ಎಲ್ಲ ಕೊಟ್ಟು ಹೇಳಿದ್ರೆ ಏನಾಗುತ್ತೆ, ಅದನ್ನ ತಿಳ್ಕೊಳಕ್ಕೆ ತುಂಬಾ ಕಷ್ಟವಾಗುತ್ತೆ. ಅದಕ್ಕಾಗಿ ಶ್ರುತಿ ಏನ್ ಮಾಡ್ತಾ ಇದೆ, ಅಷ್ಟೊಂದೆಲ್ಲ ಕಷ್ಟ ಕೊಡಬಾರ್ದು ಅಂತ ಸುಲಭವಾಗಿ ತಿಳ್ಸಕ್ಕಾಗಿ ಮುಂದಾನೊಂದು ಸಮಯದಲ್ಲಿ ಈ ಪ್ರಪಂಚ ಆಗಿತ್ತು ಅಂತ ಹೇಳಕ್ ಬರ್ತಾ ಇದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ತರ್ಕ ತರ್ಕ ಅಂದ್ರೆ ಲಾಜಿಕ್ ಅದೆಲ್ಲ ತಗೊಂಡು ರೀಸನಿಂಗ್ ಎಲ್ಲ ತಗೊಂಡು ಹೇಳಿದ್ರೆ ಅದು ಈ ಪರಮಾಣು ಅನ್ನೋದೇನು ಅತ್ಯಂತ ಒಂದು ಮೈಕ್ರೋಸ್ಕೋಪಿಕ್ ಎಂಟಿಟಿ ಅದು. ಅದನ್ನ ತಿಳ್ಕೊಳ್ಳೋದು ಎಷ್ಟು ಕಷ್ಟವಾಗುತ್ತೋ ಅಷ್ಟು ಕಷ್ಟವಾಗುತ್ತೆ ನಮಗೆ ಈ ಒಂದು ವಿಷಯವನ್ನ ರೀಸನಿಂಗ್ ಎಲ್ಲ ಹೇಳಿದ್ರೆ. ಅದರಿಂದ ಆತರ ಹೇಳಿದೆ ಒಂದು ಕಥೆ ರೀತಿಯಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ಈ ತರ ಮಾಡುತ್ತೆ ಅಂತ ಅದಕ್ಕೆ ಒಂದು ಕಾರಣ ಕೊಟ್ಟರು. ಹ ಅಂತ ಅನ್ನೋದು ಮುಂದಾನೊಂದು ಕಾಲದಲ್ಲಿ ಹೀಗಿತ್ತು ಅಂತ ಹೇಳ್ತೀವಲ್ಲ, ಐತಿಹ್ಯ ಅಂತ. ಐತಿಹ್ಯ ಅಂದ್ರೆ ಏನು, ಇತಿಹಾಸ. ಹೀಗಿತ್ತು ಅನ್ನೋದ್ರಲ್ಲೇ ಹ ಅಂತ ಶಬ್ದ ಇದೆ. ಅದಕ್ಕೆ ಅವರು ಅದನ್ನೇ ಉಪಯೋಗಿಸ್ಕೊಂಡು ಹೇಳ್ತಾ ಇದ್ದಾರೆ. ಶ್ರುತಿಯನ್ನು ಏನ್ ಮಾಡ್ತಾ ಇದೆ, ತತ್ ಹ ಇದಂ, ಈ ಪ್ರಪಂಚ ಮುಂಚೆ ಇತ್ತು ಅಂತ ಹೇಳಕ್ಕೆ ಈ ಹ ಅನ್ನೋದನ್ನ ಹೇಳ್ತಾ ಇದೆ. ಆಮೇಲೆ ಅದಕ್ಕೆ ಈ ಒಂದು ವಿಷಯವನ್ನ ನಾವು ತುಂಬಾ ತರ್ಕ ಅದೆಲ್ಲ ಹೇಳಿದ್ರೆ ತುಂಬಾ ಜಟಿಲವಾಗುತ್ತೆ, ಅದು ತುಂಬಾ ಕಷ್ಟ ಆಗುತ್ತೆ ಅಂತ ತಿಳ್ಕೊಳಕ್ಕೆ. ಆತರ ತಿಳ್ಕೊಳಕ್ಕೆ ಕಷ್ಟ ಆಗುತ್ತೆ ಅನ್ನೋ ವಿಷಯವನ್ನೇ ಒಂದು ಸ್ಮೃತಿ ಈ ತರ ಒಂದು ಶ್ಲೋಕದಲ್ಲಿ ಹೇಳಿದೆ. ಅದು ಆ ಶ್ಲೋಕವನ್ನ ಭಗವತ್ಪಾದರು ಕೂಡ ಒಂದ್ಸತಿ ಬ್ರಹ್ಮಸೂತ್ರದಲ್ಲೇ 2 ಸತಿ ಅದನ್ನ ಉದರಿಸಿದ್ದಾರೆ. ಆ ಕಾಲದಲ್ಲೇ ಇದ್ದ ಶ್ಲೋಕ ಅದು. ಅದನ್ನ ಇವರು ಇವಾಗ ಹೇಳ್ತಾ ಇದ್ದಾರೆ. ಅಚಿಂತ್ಯ ಖಲು ಯೇ ಭಾವಾಹ ನ ತಾನ್ ತರ್ಕೇಣ ಯೋಜಯೇತ್ ನ ಅಪ್ರತಿಷ್ಠಿತ ತರ್ಕೇಣ ಗಂಭೀರಾರ್ಥಸ್ಯ ನಿಶ್ಚಯ ಅಂತ. ಈ ಪೂರ್ವಾರ್ಧ ಮಾತ್ರ ಆ ಶ್ಲೋಕದಲ್ಲಿ ಇರೋದು ಹಾಗೆ ಹೇಳಿದ್ದಾರೆ. ಉತ್ತರಾರ್ಧ ಇವರು ಅದಕ್ಕೆ ಅರ್ಥ ಕೊಡ್ತಾ ಇದ್ದಾರೆ. ಅಚಿಂತ್ಯ ಖಲು ಯೇ ಭಾವಾಹ ಅಂದ್ರೆ ಯಾವ ವಿಷಯಗಳನ್ನ ನಾವು ಚಿಂತನೆ ಮಾಡಕ್ಕೆ ಆಗುದಿಲ್ವೋ, ತುಂಬಾ ಇಟ್ ಇಸ್ ಬಿಯಾಂಡ್ ಅವರ್ ಕಾಂಪ್ರಿಹೆನ್ಷನ್ ಅಂತ ಹೇಳ್ತೀವಲ್ಲ, ಅಂತ ಒಂದು ವಿಷಯಗಳ ಬಗ್ಗೆ ನಾವು ತರ್ಕ ಅದೆಲ್ಲ ನಾವು ಸೇರಿಸಬಾರ್ದು ಅಂತ ಒಂದು ರೂಲ್ ಇದೆ. ಅದನ್ನ ಇವರು ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅಚಿಂತ್ಯ ಖಲು ಯೇ ಭಾವಾಹ ನ ತಾನ್ ತರ್ಕೇಣ ಯೋಜಯೇತ್ ನ ಅಪ್ರತಿಷ್ಠಿತ ತರ್ಕೇಣ ಗಂಭೀರಾರ್ಥಸ್ಯ ನಿಶ್ಚಯ. ಆಮೇಲೆ ತರ್ಕ ಅಂತ ಯಾವ್ದಿದೆಯೋ ಅದಕ್ಕೆ ಕೂಡ ಬ್ರಹ್ಮಸೂತ್ರದಲ್ಲೇ ಒಂದು ಸೂತ್ರ ಇದೆ. ಅದಕ್ಕೆ ತರ್ಕ ಅಪ್ರತಿಷ್ಠಾನ ಅಂತ. ಅಂದ್ರೆ ತರ್ಕ ಅನ್ನೋದು ಅದಕ್ಕೊಂದು ನೆಲೆ ಇಲ್ಲ. ಯಾಕಂದ್ರೆ ನಾನು ಒಂದು ತರ್ಕ ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಮೀರಿಸಿ ಇನ್ನೊಬ್ಬ ಒಂದು ತರ್ಕ ಮಾಡ್ಬೋದು. ಅವನು ಹೇಳಿದ್ದನ್ನ ಇನ್ನೊಂದು ಕಾಲದಲ್ಲಿ ಬಂದು ಹೇಳ್ಬೋದು. ಹಾಗಾಗಿ ಒಂದು ತರ್ಕದಿಂದ ಒಂದು ವಿಷಯವನ್ನ ಇದಮಿತ್ತಂ ಅಂತ ತೀರ್ಮಾನ ಮಾಡಕ್ ಆಗುದಿಲ್ಲ ಅನ್ನೋದನ್ನ ಸೂತ್ರಕಾರರೇ ಹೇಳಿದ್ದಾರೆ. ಅದನ್ನೇ ಇವರು ಹೇಳ್ತಾ ಇದ್ದಾರೆ. ನ ಅಪ್ರತಿಷ್ಠಿತ ತರ್ಕೇಣ. ತರ್ಕ ಅನ್ನೋದಕ್ಕೆ ಪ್ರತಿಷ್ಠೆ ಇಲ್ಲ. ಪ್ರತಿಷ್ಠೆ ಅಂದ್ರೆ ಏನು, ಅದಕ್ಕೊಂದು ಡೆಫಿನಿಟ್ನೆಸ್, ಒಂದು ಫೈನಾಲಿಟಿ ಅನ್ನೋದು ಇರೋದೇ ಇಲ್ಲ. ಯಾಕಂದ್ರೆ ಒಬ್ರು ಹೇಳಿದ್ಮೇಲೆ ಇನ್ನೊಬ್ರು ಹೇಳ್ಬೋದು, ಇನ್ನು ಸ್ವಲ್ಪ ಜೋರಾಗಿ ತರ್ಕ ಇನ್ನೊಬ್ರು ಮಾಡ್ಬೋದು. ಹಾಗಾಗಿ ಅದಕ್ಕೊಂದು ಫೈನಾಲಿಟಿ ಅನ್ನೋದು ಇಲ್ವೇ ಇಲ್ಲ. ಆದ್ರಿಂದ ನಾವು ಗಂಭೀರವಾಗಿರೋ ಕೆಲವು ವಿಷಯಗಳಲ್ಲಿ ನಾವು ಈ ತರ್ಕವನ್ನ ಸೇರಿಸಬಾರ್ದು ಅಂತ ಇವರು ವಿಷಯನ ಹೇಳಿ, ಅದಕ್ಕಾಗಿ ಶ್ರುತಿ ಏನ್ ಮಾಡ್ತಾ ಇದೆ, ಆ ತರ್ಕಗಳೆಲ್ಲ ಹೇಳ್ದೇನೆ ಅದು ಒಂದು ಸುಲಭವಾಗಿ ತಿಳ್ಕೊಳಕ್ಕೆ ಯಾವ ರೀತಿಯಲ್ಲಿ ಆಗುತ್ತೋ ಆ ರೀತಿಯಲ್ಲಿ ಹೇಳ್ತಾ ಇದೆ. ಈ ಪ್ರಪಂಚ ಅನ್ನೋದು ಮುಂಚೆ ಈ ತರ ಇತ್ತು ಅಂತ. ಸರಿ, ನಮ್ಗೊಂದು ಪ್ರಶ್ನೆ ಬರುತ್ತೆ. ಸರಿ, ಈ ಪ್ರಪಂಚದ ಬಗ್ಗೆ ಯಾತಿಕ್ ಮಾತಾಡ್ತಾ ಇದ್ದಾರೆ ಇವರು ಅಂತ ಕೇಳಿದ್ರೆ ಅದು ಒಂದು ಕಾರಣ ಇದೆ. ಯಾಕೆಂದ್ರೆ ಈ ಪ್ರಪಂಚ ಅನ್ನೋದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಯಾವುದು ಅಂತ ಹೇಳಿದ್ರೆ ಬ್ರಹ್ಮವೇ ಕಾರಣ. ಆ ಬ್ರಹ್ಮವನ್ನ ನಾವು ನೇರಾಗಿ ತೋರಿಸೋದು ಕಷ್ಟ. ಹಾಗಾಗಿ ಏನ್ ಮಾಡ್ತಾ ಇದೆ, ಈ ಪ್ರಪಂಚದ ಜೊತೆಗೆ ಆ ಬ್ರಹ್ಮವನ್ನ ಜೋಡಿಸಿ ಈ ಪ್ರಪಂಚಕ್ಕೆ ಬ್ರಹ್ಮವೇ ಕಾರಣ ಅಂತ ನಮ್ಗೆ ತೋರಿಸ್ಕೊಡ್ತಾ ಇದೆ. ಆ ಬ್ರಹ್ಮವನ್ನ ನಾವು ಕೈ ತೋರಿಸಿ ನೋಡಿ ಇಂಥದ್ದೇ ಬ್ರಹ್ಮ ಅಂತ ನಾವು ಬೆರಳು ತೋರ್ಸಕ್ ಆಗೋದಿಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ದಾರೆ, ಶ್ರುತಿನ ಏನ್ ಮಾಡ್ತಾ ಇದೆ, ಪ್ರಪಂಚದ ಮುಖಾಂತರ ಬ್ರಹ್ಮವನ್ನ ನಮ್ಗೆ ತಿಳಿಸ್ತಾ ಇದೆ. ಹಾಗಾಗಿ ಈ ಪ್ರಪಂಚ ಈ ತರ ಕಾಣಿಸ್ಕೊಳಕ್ ಮುಂಚೆ ಎಲ್ಲಿತ್ತು ಅಂತ ಕೇಳಿದ್ರೆ ಅದು ಅಜ್ಞಾನದಲ್ಲಿತ್ತು. ಆ ಅಜ್ಞಾನ ಎಲ್ಲಿತ್ತು ಅಂತ ಕೇಳಿದ್ರೆ ಬ್ರಹ್ಮದಲ್ಲಿ ಅದು ನೆಲೆಸಿತ್ತು ಅಂತ. ಮಾಯೆ ಅನ್ನೋದು ಅಜ್ಞಾನಕ್ಕೆ ಇನ್ನೊಂದು ಹೆಸರು. ಹಾಗಾಗಿ ನಮ್ಗೆ ನೋಡಿ ಈ ಪ್ರಪಂಚಕ್ಕೆ ಒಂದು ಲಯ ಹೇಳ್ತಾರಲ್ಲ, ಲಯ ಹೇಳುವಾಗ ಕೂಡ ನಮ್ಗೆ ಒಂದು ಕ್ರಮ ಹೇಳಿದ್ದಾರೆ. ಇವಾಗ ಹೇಗೆ ಪ್ರಪಂಚ ಸೃಷ್ಟಿ ಆಗುತ್ತೋ
ಆ ಸೃಷ್ಟಿ ಆಗೋ ಅದಕ್ಕೆ ಎವಲ್ಯೂಷನ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ. ಅದಕ್ಕೆ ಆಪೋಸಿಟ್ ಆರ್ಡರ್ ಅಲ್ಲಿ ಲಯ ಆಗುತ್ತೆ, ಅದಕ್ಕೆ ಇನ್ವಲ್ಯೂಷನ್ ಅಂತ ಹೇಳ್ತಾರೆ. ಸೊ ಎವಲ್ಯೂಷನ್ಗೆ ಆಪೋಸಿಟ್ ಆಗಿ ಇನ್ವಲ್ಯೂಷನ್ ಇರುತ್ತೆ. ಸೊ ಎವಲ್ಯೂಷನ್ ಆಗುವಾಗ ಹೇಗಾಗುತ್ತೆ, ಆತ್ಮನ ಆಕಾಶ ಸಂಭೂತ, ಆಕಾಶದಿಂದ ವಾಯು, ವಾಯುವಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಪೃಥ್ವಿಯಿಂದ ಭೂಮಿ ತತ್ವ. ಸೊ ಹೀಗೆ ಒಂದು ಎವಲ್ಯೂಷನ್ ಪ್ರೋಸೆಸ್ ಅದು. ಬಟ್ ಲಯವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭೂಮಿ ಅನ್ನೋದು ಜಲದಲ್ಲಿ ಲಯ ಆಗುತ್ತೆ, ಜಲ ಅನ್ನೋದು ಅಗ್ನಿಯಲ್ಲಿ ಲಯ ಆಗುತ್ತೆ, ಅಗ್ನಿ ಅನ್ನೋದು ವಾಯುವಲ್ಲಿ ಲಯ ಆಗುತ್ತೆ, ವಾಯು ಅನ್ನೋದು ಆಕಾಶದಲ್ಲಿ ಲಯ ಆಗುತ್ತೆ, ಆಮೇಲೆ ಆಕಾಶ ಅನ್ನೋದು ಆಕಾಶಕ್ಕೆ ಕಾರಣವಾಗಿರೋ ಅವ್ಯಕ್ತ ಅಥವಾ ಅವ್ಯಾಕೃತ ಅಂತ ಹೇಳ್ತೀವಲ್ಲ, ಮಾಯೆ ಅಂತ, ಅದರಲ್ಲಿ ಲಯ ಆಗುತ್ತೆ. ಮಾಯೆ ಅನ್ನೋದು ಬ್ರಹ್ಮದಲ್ಲಿ ಕೂತಿರುತ್ತೆ, ಲಯ ಆಗೋದಿಲ್ಲ ಮಾಯೆ. ಯಾಕಂದ್ರೆ ಮಾಯೆ ಲಯ ಆಗೋಗ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದಿನ ಸೃಷ್ಟಿ ಬರೋದೇ ಇಲ್ಲ, ಆತರ ಆಗೋಗುತ್ತೆ. ಹಾಗೆ ಎಲ್ಲವನ್ನೂ ತನ್ನ ಒಳಗಡೆ ಸೇರಿಸ್ಕೊಂಡು ಈ ಮಾಯೆ ಅನ್ನೋದು ಬ್ರಹ್ಮದಲ್ಲಿ ಇರುತ್ತೆ. ಅದು ಅವಾಗ ಏನಾಯ್ತು, ನಮ್ಗೆ ಈ ಪಂಚಭೂತಗಳ ಮುಖಾಂತರ ಈ ವ್ಯಕ್ತವಾದ ಪ್ರಪಂಚ ಕಾಣಿಸ್ಕೊಳ್ಳೋ ಸ್ಥಿತಿ ಅನ್ನೋದನ್ನೇ ಸ್ಥಿತಿ ಕಾಲ ಅಂತ ಹೇಳ್ತೀವಿ. ಅದು ಕಾಣಿಸ್ಕೊಳ್ಳೋಕೆ ಪ್ರಾರಂಭ ಆಗೋದನ್ನ ಸೃಷ್ಟಿ ಕಾಲ ಅಂತ ಹೇಳ್ತೀವಿ, ಸೃಷ್ಟಿ ಸಮಯ ಅಂತ. ಇವಾಗ ಲಯ ಆದಾಗ ಏನಾಗುತ್ತೆ, ಇದೆಲ್ಲವೂ ಕೂಡ ನಮ್ಗೆ ಕಾಣಿಸ್ಕೊಳ್ಳದೆ ಹೋಗ್ಬಿಡುತ್ತೆ ಒಳಗಡೆ. ಆದ್ರೆ ಅದು ಸೀಡ್ ಫಾರ್ಮ್ ಅಲ್ಲಿ ಮಾಯೆಯಲ್ಲಿ ಇರುತ್ತೆ. ಅದು ಮಾಯೆ ಅನ್ನೋದು ಅದು ನಾಶವಾಗದೆ ಭದ್ರವಾಗಿರುತ್ತೆ. ಅದು ಮಾಯೆ ಅನ್ನೋದಕ್ಕೆ ನಾಶ ಖಂಡಿತ ಇಲ್ವೇ ಇಲ್ಲ. ಆದ್ರೆ ಯಾರ ದೃಷ್ಟಿಯಿಂದ ನಾಶ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಆತ್ಮಜ್ಞಾನ ಪಡ್ಕೊಂಡ್ಬಿಟ್ಟ ಅಂತ ಹೇಳಿದ್ರೆ ಅವನ ದೃಷ್ಟಿಯಿಂದ ಈ ಪ್ರಪಂಚನೂ ಇಲ್ಲ, ಮಾಯೇನೂ ಇಲ್ಲ, ಯಾವುದೂ ಇಲ್ಲ, ಬ್ರಹ್ಮ ಒಂದೇ ಒಂದಿರೋದು. ಸೊ ಹಾಗಾಗಿ ಬ್ರಹ್ಮವನ್ನು ತಿಳ್ಕೊಳ್ದೇ ಇರೋರಿಗೆ, ಆತ್ಮವನ್ನು ತಿಳ್ಕೊಳ್ದೇ ಇರೋರಿಗೆ, ಅವ್ರು ಎಲ್ಲಿವರೆಗೂ ತಿಳ್ಕೊಳ್ತಿಲ್ವೋ ಅವರು ಅಲ್ಲಿವರೆಗೂ ಈ ವಿಷಯಗಳೆಲ್ಲ ಹೇಳ್ಬೇಕಾಗುತ್ತೆ. ಇವುಗಳೆಲ್ಲ ಹೀಗೆ ಇರುತ್ತೆ ಅದು. ಹಾಗಾಗಿ ಈ ಪ್ರಪಂಚ ಅನ್ನೋದು ಅವ್ರಿಗಾಗಿ ಯಾವಾಗ್ಲೂ ಇರುತ್ತೆ. ಅದು ಆತ್ಮಜ್ಞಾನಿ ಮಾತ್ರ ಏನ್ ಮಾಡ್ಬಿಟ್ಟಿದ್ದಾನೆ, ಅವನು ಈ ಸೃಷ್ಟಿ ಸ್ಥಿತಿ ಲಯ ಅಂತ ಒಂದು ಸೈಕಲ್ ಇದೆಯಲ್ಲ, ಅದರಿಂದ ಅವನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ಹಾಗಾಗಿ ಅವನ ದೃಷ್ಟಿಯಿಂದ ಈ ಮಾಯೆ ಅನ್ನೋದು ಯಾವುದು ಇರೋದೇ ಇಲ್ಲ ಅಂತ ಅದು ನಾವು ತಿಳಿಬೇಕು. ಸೊ ಇದು ಹೇಳಿದ್ಮೇಲೆ ಅವ್ರು ಮುಂದಕ್ಕೆ ಹೇಳ್ತಾ ಇದ್ದಾರೆ, ನಾಮರೂಪಾದಿ ವಿಕೃತಂ ಪರಾಂಗ್ ಮಾನೇನ ಭಾಸಿತಂ ಇದಂ ಶಬ್ದೇನ ನಿಖಿಲಂ ಜಗತ್ ಏತತ್ ಉದೀರ್ಯತೆ. ಇವಾಗ ತತ್ ಅನ್ನೋದು ಕೇಳಿದ್ರು, ಹ ಅನ್ನೋದಕ್ಕೆ ಹೇಳಿದ್ರು, ಇವಾಗ ಇದಂ ಅಂತ ಒಂದು ಶಬ್ದ ಇದೆಯಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ. ನಾಮರೂಪಾದಿ ವಿಕೃತಂ ಅಂದ್ರೆ ಇದಂ ಅಂತ ಹೇಳಿದ್ರೆ ನಮ್ ಎದುರುಗಡೆ ನಮ್ಗೆ ಅನುಭವಕ್ಕೆ ಬರ್ತಾ ಇರೋದು, ಕಾಣಿಸ್ಕೊಳ್ತಾ ಇರೋದು. ಅದು ಹೇಗಿದೆ ನಮ್ಗೆ ಅಂತ ಹೇಳಿದ್ರೆ ನಾಮರೂಪಗಳ ಸಮೇತ ನಮ್ಗೆ ಕಾಣಿಸ್ಕೊಳ್ತಾ ಇದೆ ಪ್ರಪಂಚ. ಹಾಗಾಗಿ ನಾಮರೂಪಾದಿ ವಿಕೃತಂ ಪರಾಂಗ್ಮಾನೇನ ಭಾಸಿತಂ ಅಂದ್ರೆ ಏನಾಯ್ತು, ಹೊರಗಿನ ಇಂದ್ರಿಯಗಳಿಂದ ನಮಗೆ ಪ್ರಮಾಣಗಳಿಂದ ನಮಗೆ ಕಾಣಿಸ್ಕೊಳ್ತಾ ಇದೆ ಪ್ರಪಂಚ. ಅಂದ್ರೆ ಯಾವ್ದೋ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ತೋಲು ಇವುಗಳಿಂದ ನಮಗೆ ಪ್ರಪಂಚ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧವಾಗಿ ಪ್ರಪಂಚ ನಮಗೆ ಕಾಣಿಸ್ಕೊಳ್ತಾ ಇದೆ, ಅನುಭವ ಬರ್ತಾ ಇದೆ. ಅದು ಅದನ್ನೇನೆ ಉಪನಿಷತ್ತು ಇದಂ ಅನ್ನೋ ಶಬ್ದದಿಂದ ಹೇಳ್ತಾ ಇದೆ. ಈ ಪ್ರಪಂಚ ನೀನ್ ಇವಾಗ ನೋಡ್ತಾ ಇದೆಯಲ್ಲ, ಇದು ಈ ತರ ಇರಕ್ ಮುಂಚೆ, ಅದು ಈ ತರ ಕಾಣಿಸ್ಕೊಳಕ್ ಮುಂಚೆ ಅದು ಅವ್ಯಾಕೃತವಾಗಿತ್ತು ಅಂತ ಹೇಳ್ತಾ ಇದೆ. ಹಾಗಾಗಿ ಇದಂ ಅನ್ನೋ ಶಬ್ದದಿಂದ ಈ ಪ್ರಪಂಚವನ್ನು ಹೇಳ್ತಾ ಇದ್ದಾರೆ. ನಿಖಿಲಂ ಜಗತ್ತೆ, ಇಡೀ ಪ್ರಪಂಚವನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಇಡೀ ಪ್ರಪಂಚ ಅನ್ನೋದಕ್ಕೆ ಇವರು ವಿಶೇಷಣ ಕೊಡ್ತಾ ಇದ್ದಾರೆ, ನಾಮರೂಪಾದಿ ವಿಕೃತಂ ಅಂತ. ಈ ಪ್ರಪಂಚದಲ್ಲಿ ನಾಮ ರೂಪ ಆದಿಪದದಿಂದ ನಮ್ಗೆ ಕರ್ಮ ಅನ್ನೋದು ಹೇಳ್ಬೋದು, ಆಬ್ಜೆಕ್ಟ್ಸ್ ಎಲ್ಲ ಹೇಳ್ಬೋದು. ಸೊ ಹಾಗಾಗಿ ಇವು ಎಲ್ಲವೂ ಕೂಡ ಸೇರ್ಕೊಂಡು ನಮ್ಗೆ ಪ್ರಪಂಚ ಅನ್ನೋದು ಅನುಭವಕ್ಕೆ ಬರ್ತಾ ಇದೆ ಅಂತ. ಇದಾದ್ಮೇಲೆ ಸಾಮಾನಾಧಿಕರಣ್ಯೇನ ತದ್ದಿದಂ ಪದಯೋಹೋ ಶ್ರುತಂ ಕಾರ್ಯಕಾರಣಯೋಹೋ ಐಕ್ಯಂ ವ್ಯಾಕೃತ ಅವ್ಯಾಕೃತಾತ್ಮನೋಹೋ ಅಂತ ಇವಾಗ ಹೇಳ್ತಾ ಇದ್ದಾರೆ. ಇವಾಗ ತತ್ ಹ ಇದಂ ಅವ್ಯಾಕೃತಂ ಆಸೀತ್ ಅಂತ ಹೇಳಿದ್ರು. ಅವಾಗ ತತ್ ಇದಂ ಅಂತ ಎರಡಿದೆಯಲ್ಲ, ಅದು ಎರಡು ಕೂಡ ಈ ಪ್ರಪಂಚವನ್ನೇ ತೋರಿಸ್ತಾ ಇದೆ ಅದು ಅಂತ. ಹಾಗಾಗಿ ಸಾಮಾನಾಧಿಕರಣ್ಯ ಅಂತ ಹೇಳಿದ್ರೆ ಒಂದೇ ವಿಷಯವನ್ನ ಹೇಳೋ ಎರಡು ಶಬ್ದಗಳು, ಆ ಎರಡು ಶಬ್ದಗಳು ಕೂಡ ಒಂದೇ ವಿಷಯವನ್ನ ಹೇಳ್ತಾ ಇರುತ್ತೆ. ಆ ಸಮಯಕ್ಕೆ ಅದಕ್ಕೆ ಸಾಮಾನಾಧಿಕರಣ್ಯ ಅಂತ ಒಂದು ಟೆಕ್ನಿಕಲ್ ವರ್ಡ್ ಅದು. ನಮ್ಗೆ ಅದರದ ಡೀಟೇಲ್ಸ್ ಬೇಕಿಲ್ಲ ಇವಾಗ. ಆದ್ರೆ ತತ್ ಇದಂ ಅಂತ ಎರಡು ಶಬ್ದಗಳು ಕೂಡ ಈ ಒಂದು ಅರ್ಥದಲ್ಲಿ ನಮಗೆ ಅದು ಕಾಣಿಸ್ಕೊಳ್ತಾ ಇದೆ. ಅದು ಹೇಗೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದ್ರೆ, ತತ್ ಅಂತ ಹೇಳಿದ್ರೆ ಅದು ಅಂತ, ಇದಂ ಅಂತ ಹೇಳಿದ್ರೆ ಇವಾಗ ಕಾಣಿಸ್ಕೊಳ್ತಾ ಅದು ಅಂತ. ಅವಾಗ ಇದು ಅನ್ನೋದು ಅವಾಗಿತ್ತಲ್ಲ, ಅದರದ ಒಂದು ಕಾರ್ಯ ಅಂತ ಆಯ್ತದು. ಅವಾಗ ಕಾರಣ ಅಂತ ತತ್ ಅಂತ ಆಯ್ತು, ಕಾರ್ಯ ಅನ್ನೋದು ಎಫೆಕ್ಟ್ ಅನ್ನೋದು ನಮ್ಗೆ ಇವಾಗ ಕಾಣಿಸ್ಕೊಳ್ತಾ ಇದೆ ಅಂತ. ಅವಾಗ ಏನಾಯ್ತು, ಕಾರ್ಯ ಕಾರಣ ಎರಡು ಕೂಡ ಒಂದೇನೆ ವಾಸ್ತವವಾಗಿ, ಒಂದೇ ವಸ್ತುವಿನ ಎರಡು ಅವಸ್ಥೆಗಳು, ಅಂದ್ರೆ ಎರಡು ಸ್ಟೇಟ್ಸ್. ಸೊ ಎಫೆಕ್ಟ್ ಅಂತ ನಾವು ಹೇಳ್ತೀವೋ, ಅದು ಕಾಸ್ ಅನ್ನೋ ಒಂದು ವಸ್ತು ಇದೆಯಲ್ಲ, ಅದರ ಒಂದು ಉತ್ತರಾವಸ್ಥಾ. ಅಂದ್ರೆ ಆ ಎಫೆಕ್ಟ್ ಅನ್ನೋದು ಕಾಸ್ ಅನ್ನೋದೇ ಎಫೆಕ್ಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಸರಿ, ಕಾಸ್ ದೃಷ್ಟಿಯಿಂದ, ಎಫೆಕ್ಟ್ ಅನ್ನೋ ದೃಷ್ಟಿಯಿಂದ ನೋಡಿದ್ರೆ ಕಾಸ್ ಅನ್ನೋದು ಈ ಎಫೆಕ್ಟಿನ ಒಂದು ಪೂರ್ವಾವಸ್ಥಾ. ಸೊ ಮುಂಚೆ ಕಾಸ್ ಅನ್ನೋದು ಮಾತ್ರ ಇತ್ತು, ಅದು ಎಫೆಕ್ಟ್ ಆಗದಾಗ ಏನಾಗುತ್ತೆ, ಅದು ಕಾಸ್ ಅನ್ನೋದೇ ಎಫೆಕ್ಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಇವಾಗ ಎಫೆಕ್ಟ್ ಅನ್ನೋದು ಏನಾಗುತ್ತೆ ಅಂತ ಹೇಳಿದ್ರೆ,
ಅದು ಕಾಸ್ ಆಗಿ ಇತ್ತು ಮುಂಚೆ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಎರಡು ಕೂಡ ವಾಸ್ತವವಾಗಿ ಒಂದೇನೆ, ಆದ್ರೆ ಅದು ಈ ತರ ಒಂದು ಐಕ್ಯ ಇದೆ. ಅದಕ್ಕೆ ಕಾರ್ಯಕಾರಣಯೋ ಐಕ್ಯಂ ವ್ಯಾಕೃತ ಅವ್ಯಾಕೃತಾತ್ಮನೋಹೋ. ಹಾಗಾಗಿ ಇವಾಗ ಇದಂ ಅನ್ನೋದು ವ್ಯಾಕೃತವಾಗಿ ಮ್ಯಾನಿಫೆಸ್ಟ್ ಆಗಿ ನಮ್ಗೆ ಕಾಣಿಸ್ಕೊಳ್ತಾ ಇದೆ, ಅದೇನೇ ಮುಂಚೆ ಅವ್ಯಾಕೃತವಾಗಿತ್ತು ಅಂತ ಅದನ್ನ ಇವರು ತಿಳಿಸ್ತಾ ಇದ್ದಾರೆ. ಸೊ ಒಂದೇ ವಸ್ತುವೇನೆ ಎರಡಾಗಿತ್ತು, ಎರಡು ಅಂಶ, ಎರಡು ಅವಸ್ಥೆಗಳಲ್ಲಿದೆ ಅನ್ನೋದನ್ನ ತೋರಿಸ್ಬಿಟ್ಟು ಅದಕ್ಕೆ ಅವರೇ ಉದಾಹರಣೆಯನ್ನು ಕೊಡ್ತಾರೆ ಆಮೇಲೆ. ಸೊ ಏಕಸ್ಯ ಜಗತಃ ಅವಸ್ಥೆ ವ್ಯಾಕೃತ ಅವ್ಯಾಕೃತಾತ್ಮಕೆ ಅವಸ್ಥೆಯೋ ವಿಭೇದೇಪಿ ತದ್ಧರ್ಮಿ ನಹಿ ವಿದ್ಯತೆ. ಹಾಗಾಗಿ ಒಂದೇ ಜಗತ್ತಿಗೆ ಅದು ಕಾಸ್ ಅಂತ ಹೇಳುವಾಗ ಅದಕ್ಕೆ ಅವ್ಯಾಕೃತ ಅಂತ ಹೆಸರು, ಎಫೆಕ್ಟ್ ಅಂತ ಹೇಳಿದಾಗ ಅದಕ್ಕೆ ಈ ಜಗತ್ತು ಅದೇನೆ, ಅದು ವ್ಯಾಕೃತ ಅಂತ ಹೆಸರು ಅಷ್ಟೇನೆ. ಹಾಗಾಗಿ ಒಂದೇ ವಸ್ತುವಿನ ಎರಡು ಸ್ಟೇಟ್ಸ್ ಅಷ್ಟೇನೆ. ಅದು ಅವಸ್ಥಾ ಅಂದ್ರೆ ಸ್ಟೇಟ್ಸ್ ಅಂತ. ಆ ಸ್ಟೇಟ್ಸ್ ಅನ್ನೋದು ಡಿಫ್ರೆಂಟ್ ಆಗಿದ್ರು ಕೂಡ ಆ ಸ್ಟೇಟ್ಸ್ ಯಾರಿಗಿದೆಯೋ ಅದು ಒಂದೇ ವ್ಯಕ್ತಿ ಅಂತ. ಹಾಗಾಗಿ ಅದಕ್ಕೆ ನಾವು ಸುಲಭವಾಗಿ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕಾಗಿ ಇವರೇ ಒಂದು ಉದಾಹರಣೆ ಕೊಡ್ತಾರೆ. ವಿದ್ಯಾರಣ್ಯರು ಉದಾಹರಣೆ ಕೊಡ್ತಾ ಇದ್ದಾರೆ. ಬಾಲ್ಯ ಯೌವನ ಭೇದೇಪಿ ದೇವದತ್ತೋನ ಭಿದ್ಯತೆ ತಥೋ ಜಗದಭೇದೇನ ಸಾಮಾನಾಧಿಕರಣ್ಯ ಘೀಹಿ ಅಂತ ಸುಲಭವಾಗಿ ನಮ್ಗೆ ತಿಳ್ಕೊಳ್ಳಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಇವಾಗ ದೇವದತ್ತ ಅಂತ ಒಬ್ಬ ಇದ್ದಾನೆ. ಅವನು ಚಿಕ್ಕ ಹುಡುಗನಾಗಿದ್ದಾಗ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದ. ಅವನು ಒಂದು ಯುವಕನಾಗಿದ್ದಾಗ ಆಗುವಾಗ ಒಂದು ರೀತಿಯಲ್ಲಿ ಕಾಣಿಸ್ಕೊಳ್ತಾನೆ. ಆದ್ರೆ ಬಾಲ್ಯಾವಸ್ಥೆ ಮತ್ತು ಯೌವನಾವಸ್ಥೆ ಅನ್ನೋದು ಎರಡು ಕೂಡ ಒಂದೇ ದೇವದತ್ತನಿಗೆ ಇರೋದೇ ಹೊರತು ಬಾಲ್ಯಾವಸ್ಥೆಯಲ್ಲಿದ್ದಾಗ ಅವನು ಬೇರೆ ಒಂದು ವ್ಯಕ್ತಿ ಆಗಿದ್ದ, ಯೌವನಾವಸ್ಥೆಯಲ್ಲಿದ್ದಾಗ ಬೇರೆ ವ್ಯಕ್ತಿ ಆಗಿದ್ದ ಅಂತ ಹೇಳಕ್ ಬರೋದಿಲ್ಲ. ಹಾಗಾಗಿ ಒಂದೇ ವ್ಯಕ್ತಿಯಲ್ಲಿ ಈ ತರ ಎರಡು ಅವಸ್ಥೆಗಳಿದೆ ಅಂತ. ಇವಾಗ ನಮ್ಗೆ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಕೂಡ ಬಾಲ್ಯಾದಿಷ್ವಪಿ ಜಾಗೃತಾದಿಷು ತಥಾ ಸರ್ವಾಸ್ವಸ್ಥಾಸ್ವಪಿ ಅಂತ ಒಂದು ಬರುತ್ತೆ. ಹಾಗಾಗಿ ಒಂದೇ ಆತ್ಮನಿಗೆ ಈ ಬಾಲ್ಯಾವಸ್ಥೆ ಯೌವನಾವಸ್ಥೆ ಇವುಗಳೆಲ್ಲ ಬಂದು ಹೋಗುತ್ತೆ. ಅದು ಮಾತ್ರ ಅಲ್ಲ, ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಅವಸ್ಥೆ ಇದೆಲ್ಲ ಕೂಡ ಬಂದು ಹೋಗ್ತಾ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ಈ ಅವಸ್ಥೆಗಳ ಮಧ್ಯೆನೇ ಕೂಡ ನಮ್ಗೆ ಬೇರೆ ಬೇರೆ ಅವಸ್ಥೆಗಳಿರುತ್ತೆ. ಒಂದು ಸಮಯದಲ್ಲಿ ಒಬ್ಬನಿಗೆ ತುಂಬಾ ಆರೋಗ್ಯವಾಗಿರ್ತಾನೆ, ಸ್ವಲ್ಪ ಒಂದು ಸಮಯದಲ್ಲಿ ಅವನಿಗೆ ಆರೋಗ್ಯ ತಪ್ಪಿ ಮತ್ತೆ ಅವನು ಒಳ್ಳೆ ಆರೋಗ್ಯ ಪಡ್ಕೊಳ್ತಾನೆ. ಸೊ ಹೇಗೆ ಇದ್ರು ಕೂಡ ಈ ಆರೋಗ್ಯ ಅನ್ನೋದು ಅನಾರೋಗ್ಯ ಅನ್ನೋದು ಅದು ಕೂಡ ಎರಡು ಬೇರೆ ಬೇರೆ ಅವಸ್ಥೆಗಳು. ಆಮೇಲೆ ಒಬ್ಬನಿಗೇನೆ ಒಂದು ಸಮಯದಲ್ಲಿ ಒಂದು ಶ್ರೀಮಂತಿಗೆ ಇರುತ್ತೆ, ಒಂದೊಂದು ಸಮಯದಲ್ಲಿ ಅವನಿಗೆ ಸ್ವಲ್ಪ ಕುಗ್ಗುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಕೂಡ ಒಂದೇ ವ್ಯಕ್ತಿಗೆ ಆಗುತ್ತೆ ಅನ್ನೋದಕ್ಕೆ ನಮ್ಗೆ ಬೇಕಾದಷ್ಟು ಉದಾಹರಣೆ ಇದೆ. ಭಗವತ್ಪಾದರು ಸೂತ್ರ ಭಾಷೆಯಲ್ಲಿ ಒಂದು ಉದಾಹರಣೆ ಕೊಡ್ತಾರೆ, ತುಂಬಾ ಚೆನ್ನಾಗಿರೋ ಸ್ವಾರಸ್ಯವಾಗಿರೋ ಉದಾಹರಣೆ. ಒಬ್ಬ ದೇವದತ್ತ ಅನ್ನೋನು ಕೂತಿದ್ದಾಗ ಅವನು ಕೈಕಾಲೆಲ್ಲ ಮುದುರ್ಕೊಂಡು ಕೂತಿದ್ದಾನೆ. ಎದ್ದಾಗ ಏನಾಗುತ್ತೆ, ಅವನ ಕೈಕಾಲೆಲ್ಲ ಅವನು ಚಾಚ್ಕೊಂಡು ಹೇಳ್ತಾನೆ. ಹಾಗಾಗಿ ಕೈ ಚಾಚ್ಕೊಂಡಿರೋದು ಮತ್ತು ಕೈಕಾಲೆಲ್ಲ ಮುದುರ್ಕೊಂಡಿರೋದು ಅಂತ ಇರೋದು ಬೇರೆ ಬೇರೆ ವ್ಯಕ್ತಿ ಅಲ್ಲ, ಒಂದೇ ವ್ಯಕ್ತಿಗೆನೆ ಆಗ್ತಾ ಇರೋ ಬೇರೆ ಬೇರೆ ಅವಸ್ಥೆಗಳಿಷ್ಟೇನೆ ಅಂತ ಹೇಳಕ್ಕೆ ಅದನ್ನ ಹೇಳಿದ್ರು. ಇವರು ಇದೇ ತರ ಒಂದು ಬಾಲ್ಯಾವಸ್ಥೆ ಯೌವನಾವಸ್ಥೆ ಎರಡು ಕೂಡ ದೇವದತ್ತ ಅಂತ ಒಬ್ಬನಿಗೆ ಬರುತ್ತೆ. ಹಾಗಾಗಿ ಒಬ್ಬನದೇನೆ ಎರಡು ಅವಸ್ಥೆಗಳಲ್ಲಿ ಭೇದ ಇರ್ಬೋದು, ಆದ್ರೆ ಯಾರಿಗೆ ಅವಸ್ಥೆ ಆಗ್ತಾ ಇದೆಯೋ ಅವನ್ ಮಾತ್ರ ಒಂದೇನೆ ಆಗಿರ್ತಾನೆ, ಅವನಲ್ಲಿ ಭೇದ ಇರೋದಿಲ್ಲ. ಅದೇ ತರನೇ ಈ ಪ್ರಪಂಚ ಅನ್ನೋದಕ್ಕೆ ಕೂಡ ಅವ್ಯಾಕೃತ ಅವಸ್ಥಾ ವ್ಯಾಕೃತ ಅವಸ್ಥಾ ಅಂತ ಎರಡು. ಅವ್ಯಾಕೃತ ಅವಸ್ಥಾ ಅನ್ನೋದು ಕಣ್ಣಿಗೆ ಕಾಣಿಸ್ಕೊಳ್ದೆ ಆ ಬೀಜಾವಸ್ಥೆಯಲ್ಲಿ ಇದ್ದಿದ್ದು, ವ್ಯಾಕೃತ ಅವಸ್ಥಾ ಅನ್ನೋದು ನಾಮರೂಪಾದಿ ಸಹಿತವಾಗಿ ನಮ್ಗೆ ಕಾಣಿಸ್ಕೊಳ್ತಾ ಇರೋ ಪ್ರಪಂಚ ಇದು ಅಂತ. ಹಾಗಾಗಿ ಆಮೇಲೆ ಇನ್ನೊಂದು ನಮ್ಗೆ ಅನುಭವಕ್ಕೆ ಬರ್ತಾ ಇರೋ ಪ್ರಪಂಚ ಅನ್ನೋದು ವ್ಯಾಕೃತ ಅವಸ್ಥಾ, ಆದ್ರೆ ಅನುಭವಕ್ಕೆ ಬರದೇ ಇರೋ ಪ್ರಪಂಚ ಅನ್ನೋದು ಅವ್ಯಾಕೃತ ಅವಸ್ಥಾ. ಹೀಗೆ ನಾವು ತಿಳಿಬಹುದು. ನಮ್ಮ ವಿಷಯಕ್ಕೆ ನಾವು ತಗೊಂಡ್ರೆ ನಮಗೆ ಅನುಭವಕ್ಕೆ ಬರ್ತಾ ಇರೋ ವಿಷಯ ಚೆನ್ನಾಗಿ ಸ್ಪಷ್ಟವಾಗಿ ಅನುಭವಕ್ಕೆ ಬರ್ತಾ ಇರೋ ಅವಸ್ಥೆ ಅನ್ನೋದು ನಮ್ಮ ಜಾಗೃತ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ. ಆದ್ರೆ ನಮಗೆ ಅವ್ಯಾಕೃತ ಅವಸ್ಥೆ ಅನ್ನೋದು ನಮ್ಗೆ ಡೀಪ್ ಸ್ಲೀಪ್ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ನಮಗೆ ನಾವು ಯಾರು ಅಂತ ಕೂಡ ಗೊತ್ತಿರಲ್ಲ, ನಮ್ಗೆ ಆತರ ಆಗೋಗ್ಬಿಟ್ಟಿರುತ್ತೆ ಅದು. ಸೊ ಆದ್ರೆ ಅದರಿಂದಾನೇ ನಾವು ಆಚೆ ಬರ್ತೀವಿ, ಆಚೆ ಬಂದಾಗ ನಾವು ವ್ಯಕ್ತವಾಗಿ ಕಾಣಿಸ್ಕೊಡ್ತೀವಿ. ಸೊ ನಮ್ಮಲ್ಲೇ ಕೂಡ ಒಂದು ವ್ಯಾಕೃತ ಅವಸ್ಥಾ ಅವ್ಯಾಕೃತ ಅವಸ್ಥಾ ಅಂತ ನಾವು ಹೇಳಕ್ಕಾಗತ್ತೆ. ಆಮೇಲೆ ಮುಂದಕ್ಕೆ ನಾಮರೂಪಾದಿ ಅಭಿವ್ಯಕ್ತೇಃ ಪ್ರಾಕ್ತನಃ ಕಾಲಃ ಉಚ್ಯತೆ ತರ್ಹಿ ಇತಿ ಅನೇನ ಶಬ್ದೇನ ಸಹ ಕಾಲೋ ಲೋಕಕಲ್ಪಿತಃ. ಇವಾಗ ನೋಡಿ, ಅವರು ತತ್ ಅನ್ನೋದಕ್ಕೆ ಹೇಳಿದ್ರು, ಹ ಅನ್ನೋದಕ್ಕೆ ಹೇಳಿದ್ರು, ಇದಂ ಅನ್ನೋದಕ್ಕೆ ಹೇಳಿದ್ರು, ತರ್ಹಿ ಅಂತ ಒಂದು ಶಬ್ದ ಇದೆ. ತದ್ದೇದಂ ತರ್ಹಿ ಅವ್ಯಾಕೃತಂ ಆಸೀತ್ ಅಂತ ಆ ವಾಕ್ಯ. ಅದರಲ್ಲಿ ಕೆಲವು ಶಬ್ದಗಳಿಗೆಲ್ಲ ಹೇಳಿದ್ಮೇಲೆ ಇವಾಗ ತರ್ಹಿ ಅಂತ ಒಂದು ವಾಕ್ಯ ಇದೆ. ತರ್ಹಿ ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಆವಾಗ ಅಂತ ಅರ್ಥ. ಆವಾಗ ಅಂತ ಹೇಳಿದ್ರೆ ಏನು, ಒಂದು ಕಾಲವನ್ನು ಸಂಬೋಧನೆ ಮಾಡುತ್ತೆ ಅದು. ಸೊ ಹೀಗಾಗಿ ನಾಮರೂಪಾದಿ ಅಭಿವ್ಯಕ್ತೇಹೇ ಪ್ರಾಕ್ ಅಂದ್ರೆ ಏನಾಯ್ತು, ಇವಾಗ ನಾಮರೂಪಗಳ ಸಹಿತವಾಗಿ ನಮ್ಗೆ ಈ ಪ್ರಪಂಚ ಕಾಣಿಸ್ತಾ ಇದೆಯಲ್ಲ, ಈ ತರ ಕಾಣಿಸ್ಕೊಳ್ಳಕ್ಕೆ ಮುಂಚೆ ಅದು ಒಂದು ಸ್ಥಿತಿಯಲ್ಲಿ ಇದ್ದರು. ಅವಾಗ ಮುಂಚೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಅವಾಗ ಕಾಲ ಅನ್ನೋದು ಬಂತು ನಮ್ಗೆ. ಅವಾಗ ಕಾಲ ಉಚ್ಯತೆ ತರ್ಹಿ ಇತಿ ಅನೇನ ಶಬ್ದೇನ ಸಹ ಕಾಲಃ ಲೋಕಕಲ್ಪಿತಃ ಅಂತ ಹೇಳ್ತಾ ಇದ್ದಾರೆ. ಈ ಕಾಲ ಅನ್ನೋದು ಲೋಕಕಲ್ಪಿತವಾದ್ದು ಅಂತ ಒಂದು ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದು ಯಾತಕ್ಕೆ ಇವ್ರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೋಡಿ ಎಷ್ಟು ಸ್ವಾರಸ್ಯ ಇದೆ ಅಂತ ಹೇಳಿದ್ರೆ, ಈ ಪ್ರಪಂಚ ಅನ್ನೋದು ಇವಾಗ ಕಾಣಿಸ್ಕೊಳ್ತಾ ಇದೆಯಲ್ಲ, ಈ ಪ್ರಪಂಚದಲ್ಲಿ ನಾವು
ಬೆಳಿಗ್ಗೆ ಆಯ್ತು, ಸಂಜೆ ಆಯ್ತು, ಕಾಲ ಇದೆಲ್ಲ ಹೇಳ್ತೀವಿ. ಆಮೇಲೆ ಹೋದ ವರ್ಷ ಆಯ್ತು, ಮುಂದಿನ ವರ್ಷ ಬರುತ್ತೆ, ಇದೆಲ್ಲ ಹೇಳ್ತೀವಿ ನಾವು. ಆದ್ರೆ ಈ ಅವ್ಯಾಕೃತ ಅವಸ್ಥೆ ಅಂತ ಬೀಜಾವಸ್ಥೆ ಇದೆಯಲ್ಲ, ಅಲ್ಲಿ ನಾವು ಕಾಲ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಕಾಲ ದೇಶ ಯಾವುದು ಇಲ್ವೇ ಇಲ್ಲ ಅಲ್ಲಿ. ಆದ್ರೂ ಕೂಡ ಈ ಉಪನಿಷತ್ ಏನ್ ಮಾಡುತ್ತೆ, ಇಂಥ ಒಂದು ಅವಸ್ಥೆಯನ್ನ ಅದು ಹೇಳುವಾಗ ಆವಾಗ ಅಂತ ಹೇಳ್ತಾ ಇದೆ. ಆವಾಗ ಅನ್ನೋದು ಯಾವ್ದಕ್ಕೆ ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಮ್ಮಂತವ್ರು ಅದನ್ನ ಅರ್ಥ ಮಾಡ್ಕೊಳಕ್ಕೆ ಸ್ವಲ್ಪ ಅನುಕೂಲ ಆಗ್ಲಿ ಅಂತ ಆವಾಗ ಅಂತ ಹೇಳ್ತಾ ಇದೆ ಹೊರತು, ಕಾಲ ಅನ್ನೋದು ಇದೆ ಅನ್ನೋದಕ್ಕೆ ಉಪನಿಷತ್ತಿಗೆ ಏನು ಅದಕ್ಕೆ ತಾತ್ಪರ್ಯ ಇಲ್ಲ. ಹಾಗಾಗಿ ಕಾಲ ಇಲ್ಲದೆ ಇದ್ರು ಕೂಡ ಇದನ್ನ ನಾವು ಮುಂಚೆ ಅಂತ ಹೇಳ್ತಾ ಇದೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇದೇ ವಿಷಯವನ್ನ ಅವರು ಪಂಚದಶಿಯಲ್ಲಿ ತುಂಬಾ ಸೊಗಸಾಗಿ ಹೇಳಿದ್ದಾರೆ. ಅದು ಸದೇವ ಸೌಮ್ಯ ಇದಂ ಅಗ್ರ ಆಸೀತ್ ಅಂತ ಒಂದು ಶಬ್ದ ವಾಕ್ಯ ಬರುತ್ತೆ ಚಾಂದೋಗ್ಯದಲ್ಲಿ. ಇದೇ ಅರ್ಥನೇ ಅದಕ್ಕೂ ಕೂಡ. ಅವಾಗ ಈ ಒಂದು ಪ್ರಪಂಚ ಇವಾಗ ಕಾಣಿಸ್ಕೊಳ್ತಾ ಇದೆಯಲ್ಲ, ಇದು ಮುಂಚೆ ಸತ್ತಾಗಿತ್ತು, ಸತ್ ಬ್ರಹ್ಮವಾಗಿತ್ತು ಅಂತ. ಅವಾಗ ಮುಂಚೆ ಅನ್ನೋದು ಹೇಗೆ ಹೇಳ್ತೀಯಾ ಅಂತ ಕೇಳಿದ್ರೆ, ಅವಾಗ ಅವ್ರು ಹೇಳ್ತಾ ಇದ್ದಾರೆ ಕಾಲವಾಸನೆಯ ಯುತಂ ಅಂತ. ಅಂದ್ರೆ ಕಾಲವಾಸನೆ ಅನ್ನೋದು ನಮ್ಗೆ ಮನುಷ್ಯರುಗಳಿಗೆಲ್ಲ ಕಾಲವಾಸನೆ ಅಂತ ಒಂದು ಬಂದಿದೆ. ಅವರು ಅಜ್ಞಾನದಿಂದ ಬಂದಿದೆ ಅವ್ರಿಗೆ. ಯಾಕಂದ್ರೆ ಟೈಮ್ ಅನ್ನೋದನ್ನ ಬಿಟ್ಟು ಅವ್ರಿಗೆ ಬೇರೆ ಏನು ಮಾತಾಡಕ್ ಆಗೋದೇ ಇಲ್ಲ. ಯಾವ್ದಾದ್ರು ಒಂದು ಇವೆಂಟ್ ಹೇಳ್ಬೇಕಾದ್ರೆ ಅದು ಇಂಥ ಸಮಯದಲ್ಲಿ ನಡೀತು, ಇಂಥ ಕಾಲದಲ್ಲಿ ನಡೀತು, ಅಥವಾ ಇಂಥ ಜಾಗದಲ್ಲಿ ನಡೀತು ಅಂತ ಹೇಳ್ತೀವಿ ನಾವು. ಹಾಗಾಗಿ ಈ ಕಾಲ ಅನ್ನೋದನ್ನ ಬಿಟ್ಟು ನಮ್ಗೆ ಇರೋಕ್ಕಾಗೋದೇ ಇಲ್ಲ, ಅದೊಂದು ಕಲ್ಪಿತ. ಹಾಗಾಗಿ ಆ ಕಲ್ಪಿತವಾದನ್ನ ನಾವು ಕಲ್ಪಿತವಾಗಿ ಕಲ್ಪನೆ ಮಾಡ್ಕೊಂಡು ಇಟ್ಕೊಂಡಿರೋದನ್ನ ಶ್ರುತಿ ಏನ್ ಮಾಡ್ತಾ ಇದೆ, ನಮ್ಗೆ ಅನುಕೂಲಕ್ಕಾಗಿ ಅದು ಕೂಡ ಅದನ್ನ ಒಪ್ಕೊಂಡಿರೋ ರೀತಿಯಲ್ಲಿ ಒಪ್ಕೊಂಡಿರೋ ತರ ಹೇಳ್ತಾ ಇದೆ ಹೊರತು ಅದು ನಿಜವಾಗಿ ಒಪ್ಕೊಂಡಿಲ್ಲ ಅನ್ನೋದನ್ನ ಅವರು ಅಲ್ಲಿ ಹೇಳ್ತಾರೆ. ಕಾಲವಾಸನೆಯ ಯುತಂ, ಕಾಲವಾಸನೆ ಯಾರಿಗಿದೆಯೋ ನಮ್ಮ ಮನುಷ್ಯರಿಗೆ, ಅವ್ರಿಗೆ ಅನುಕೂಲಕ್ಕಾಗಿ ಅದು ಕೂಡ ಕಾಲ ಅಂತ ಒಂದು ಶಬ್ದವನ್ನ ಅದು ಒಂದು ಕಾನ್ಸೆಪ್ಟ್ ನ ಅದು ಕೂಡ ಒಪ್ಕೊಳ್ಳುತ್ತೆ ಅಂತ ಹೇಳಿದ್ರು. ಅದನ್ನೇ ಇಲ್ಲಿ ಕೂಡ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾಮರೂಪಾದಿ ಅಭಿವ್ಯಕ್ತೇ ಪ್ರಾಕ್ತನಃ ಕಾಲಃ ಉಚ್ಯತೆ. ಇವಾಗ ನಾವು ಒಂದು ಸಣ್ಣ ಒಂದು ಸಸಿ ನೋಡಿದ್ರೆ ಕೂಡ, ಆ ಸಸಿಯಲ್ಲಿ ನಮ್ಗೆ ಒಂದು ಸಣ್ಣ ಒಂದು ಅಂಕುರ ಕಾಣಿಸುತ್ತೆ, ಆಮೇಲೆ ಒಂದು ಸ್ವಲ್ಪ ಎಲೆ ಸ್ವಲ್ಪ ಬಿಚ್ಕೊಳ್ಳೋ ತರ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಮುಂಚೆ ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಮುಂಚೆ ಅಂದ್ರೆ ಇದರಲ್ಲಿ ಈ ತರ ಕಾಣಿಸ್ಕೊಳ್ಳೋಕ್ ಮುಂಚೆ ಒಂದು ಸ್ಟೇಟ್ ಇದು, ಅದು ಯಾವ್ದು ಬೀಜಾವಸ್ಥೆ ಆಗಿರುತ್ತೆ ಅಷ್ಟೇನೆ. ಸೊ ಆತರ ಮುಂಚೆ ಅಂತ ಒಂದು ಈ ಪ್ರಪಂಚದ ವಿಷಯಕ್ಕೆ ನಾವು ಹೇಳಕ್ ಬರೋದಿಲ್ಲ. ಆದ್ರೆ ನಮ್ಗೆ ಒಂದು ವಾಸನೆ ಇರೋದ್ರಿಂದ ಶ್ರುತಿ ಕೂಡ ಏನ್ ಮಾಡ್ತಾ ಇದೆ, ಮುಂಚೆ ಅಂತ ಒಂದು ಹೇಳ್ತಾ ಇದೆ ಅಂತ. ಯದ್ಯಪಿ ಅವ್ಯಾಕೃತೆ ಕಾಲವ್ಯಕ್ತಿ ನ ಅಸ್ತಿ ತಥಾಪಿ ಅಮೀ ಲೋಕಾಹ ಪ್ರಳಯಕಾಲ ವ್ಯವಹಾರಂ ಪ್ರಕುರ್ವತೆ ಅಂತ. ಸೊ ಹಾಗಾಗಿ ಅವ್ಯಾಕೃತ ಅನ್ನೋ ಒಂದು ಸ್ಥಿತಿಯಲ್ಲಿ ಕಾಲ ಅಂತ ನಾನು ಹೇಳಿದ್ನಲ್ಲ, ಅವ್ಯಾಕೃತ ಅನ್ನೋದು ಏನು ಕಾಣಿಸ್ಕೊಳ್ಳಲ್ಲ ನಮ್ಗೆ. ಒಬ್ಬ ಹೇಳೋನು ಇರೋದಿಲ್ಲ, ಕೇಳಿಸ್ಕೊಳ್ಳೋನು ಇರೋದಿಲ್ಲ, ಕಾಣಿಸೋದಿಲ್ಲ, ಏನು ಇಲ್ವೇ ಇಲ್ಲ ಅಂತ. ಅದರಲ್ಲಿ ಕಾಲ ಅನ್ನೋದು ಇಲ್ವೇ ಇಲ್ಲ. ಹಾಗಿದ್ರು ಕೂಡ ಇವ್ರು ಹೇಳ್ತಾ ಇದ್ದಾರೆ, ಪ್ರಳಯ ಕಾಲತ್ವ ವ್ಯವಹಾರ ಪ್ರಕೃತಿ. ಮನುಷ್ಯರಿಗೆ ಒಂದು ಕಾಲದ ಒಂದು ಕಲ್ಪನೆ ಬಂದ್ಬಿಟ್ಟಿದೆ. ಒಬ್ಬ ಹುಟ್ಟತಾನೆ, ಆಮೇಲೆ ಅವ್ನು ಹೋಗ್ತಾನೆ ಅಂತ ಒಂದು ನೋಡ್ತೀವಿ ನಾವು. ಆಮೇಲೆ ಒಂದು ಇವೆಂಟ್ ನಡೆಯುತ್ತೆ, ಆಮೇಲೆ ಅದು ಮುಗಿಯುತ್ತೆ ಅಂತ ನೋಡ್ತೀವಿ. ಹಾಗಾಗಿ ಕಾಲ ಅನ್ನೋದು ಅದು ಅನಿರ್ವಚನೀಯ. ಅದು ಹೇಗೋ ಒಂದು ರೀತಿಯಲ್ಲಿ ನಮ್ಗೆ ಪ್ರಪಂಚದಲ್ಲಿ ಬೆರ್ಕೊಂಡ್ ಬಂದ್ಬಿಟ್ಟಿದೆ. ಅದಿಲ್ಲದೆ ನಾವು ಇರಕ್ ಆಗೋದೇ ಇಲ್ಲ ಅಂತ ಒಂದು ಸ್ಥಿತಿ ಬಂದಿದೆ. ಅದರಿಂದ ಉಪನಿಷತ್ ಕೂಡ ಏನ್ ಮಾಡ್ತಾ ಇದೆ, ಈ ಕಾಲ ಅನ್ನೋ ಒಂದು ಕಾನ್ಸೆಪ್ಟ್ ನ ಅದು ಒಪ್ಕೊಂಡಿರೋ ತರ ಒಪ್ಕೊಂಡು ಅದು ಕೂಡ ಈ ತರ ಒಂದು ವ್ಯವಹಾರ ಮಾಡುತ್ತೆ ಅಂತ ತಿಳಿಸ್ತಾರೆ. ಆಮೇಲೆ ಜಗತೋಸ್ಯ ಅನಭಿವ್ಯಕ್ತಿ ಅವ್ಯಾಕೃತ ಗಿರ ಉಚ್ಯತೆ ನ ಜಗತ್ ಪ್ರಾಗವಸ್ಥಾಯಾಂ ವ್ಯಕ್ತಂ ಗರ್ಭಸ್ಥ ಪುತ್ರವತ್ ಅಂತ. ಈ ಪ್ರಪಂಚದ ಒಂದು ಅಭಿವ್ಯಕ್ತಿ ಆಗಕ್ ಮುಂಚೆ ಅದು ಸ್ಥಿತಿ ಇದೆಯಲ್ಲ, ಅದನ್ನ ಅವ್ಯಾಕೃತ ಅಂತ ಶಬ್ದದಿಂದ ಹೇಳ್ತಾ ಇದೆ. ಅಂದ್ರೆ ಏನಾಯ್ತು, ಇವಾಗ ತದ್ದೇದಂ ತರ್ಹಿ ಅವ್ಯಾಕೃತ ಆಸೀತ್ ಅಂತ ಹೇಳುವಾಗ ತತ್ ಅನ್ನೋದಕ್ಕೆ ಹೇಳಿದ್ರು, ಹ ಅನ್ನೋದಕ್ಕೆ ಹೇಳಿದ್ರು, ಇದಂ ಅನ್ನೋದಕ್ಕೆ ಹೇಳಿದ್ರು, ತರ್ಹಿ ಅಂದ್ರೆ ಕಾಲ ಅದಕ್ಕೆ ಹೇಳಿದ್ರು. ಇವಾಗ ಅವ್ಯಾಕೃತ ಅಂತ ಶಬ್ದ ಬಂದೆ. ಆ ಅವ್ಯಾಕೃತ ಅನ್ನೋ ಶಬ್ದವನ್ನ ಇವಾಗ ವಿಚಾರ ಮಾಡ್ತಾ ಇದ್ದಾರೆ. ಜಗತೋ ಅಸ್ಯ ಅನಭಿವ್ಯಕ್ತಿ ಅವ್ಯಾಕೃತ ಗಿರ ಉಚ್ಯತೆ. ಈ ಪ್ರಪಂಚದ ಒಂದು ಅಭಿವ್ಯಕ್ತಿ ಆಗದೆ ಇರೋ ಒಂದು ಸ್ಥಿತಿ ಇದೆಯಲ್ಲ, ಅದನ್ನ ಅವ್ಯಾಕೃತ ಅಂತ ಹೇಳ್ತಾ ಇದೆ ಶ್ರುತಿ. ನ ಜಗತ್ ಪ್ರಾಗವಸ್ಥಾಯಾಮ್ ವ್ಯಕ್ತಂ. ಅವಾಗ ಈ ಪ್ರಪಂಚ ಅನ್ನೋದು ಇದಕ್ ಮುಂಚೆ ಇದ್ದಿದ್ದ ಅವಸ್ಥೆಯಲ್ಲಿ ಅದು ವ್ಯಕ್ತವಾಗಿರ್ಲಿಲ್ಲ. ಅದಕ್ಕೆ ಇವರೇ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಗರ್ಭಸ್ಥ ಪುತ್ರವತ್. ಒಬ್ಬ ಗರ್ಭಿಣಿಯಾಗಿದ್ದಾಳೆ, ಅವಳಲ್ಲಿ ಇರೋ ಒಂದು ಪುತ್ರ ಅಂತ ಇವರು ಒಪ್ಕೊಂಡು ಹೇಳ್ತಾ ಇದ್ದಾರೆ. ಅದು ಪುತ್ರನ ಪುತ್ರನ ಹೇಳಕ್ಕಾಗಲ್ಲ. ಆ ಗರ್ಭದಲ್ಲಿ ಒಂದು ಶಿಶು ಇದೆ, ಆದ್ರೆ ಆ ಶಿಶು ಅನ್ನೋದು ನಮ್ಗೆ ಅದು ಹೇಗಿದೆ ಅನ್ನೋದೆಲ್ಲ ನಮ್ಗೆ ಗೊತ್ತಾಗಲ್ಲ. ಗರ್ಭದಿಂದ ಆಚೆ ಬಂದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಅದು. ಹಾಗಾಗಿ ಗರ್ಭದಲ್ಲಿ ಇರುವಾಗ ನಾವು ಹೇಗೆ ಅದನ್ನ ಅವ್ಯಾಕೃತ ಅಂತ ಹೇಳ್ತೀವೋ, ಅದೇ ತರನೇ ಅದ್ರ ಬಗ್ಗೆ ನಮ್ಗೆ ಏನು ಹೇಳಕ್ ಬರೋದಿಲ್ವೋ, ಆದ್ರೆ ಇದೆ ಅಂತ ಹೇಳಕ್ಕಾಗುತ್ತೆ ಅಷ್ಟೇನೆ. ಸೊ ಅದೇ ತರನೇ ಈ ಪ್ರಪಂಚ ಅನ್ನೋದು ಕೂಡ ಈ ಅಭಿವ್ಯಕ್ತಿ ಆಗಕ್ಕೆ ಮುಂಚೆ ಅದು ಅಂತ ಒಂದು ಸ್ಥಿತಿಯಲ್ಲಿ ಇತ್ತು ಅಂತ. ಗರ್ಭಸ್ಥ ಪುತ್ರವತ್ ಅಂತ ಹೇಳಿದ್ರು. ಇದಕ್ಕೆ ನಾವು ಇದೇ ತರನೇ ಬೀಜದಲ್ಲಿ ಅಂಕುರ ಅನ್ನೋದು ಬೀಜದಲ್ಲಿ ಇತ್ತು ಅಂತ ಹೇಳುವಾಗ, ಇಲ್ಲಿವರೆಗೆ ಬೀಜದಿಂದ ತಾನೇ ಅಂಕುರ ಬರ್ತಾ ಇದೆ, ಅದರಿಂದ ಅದು ಬೇರೆ ಎಲ್ಲೂ ಇರ್ಲಿಲ್ಲ ಖಂಡಿತ. ಅದರಲ್ಲಿ ಇದ್ದಿದೆ ಅಂತ ನಾವು ಹೇಳ್ಬೇಕಾಗುತ್ತೆ. ಬಟ್ ಅಲ್ಲಿ ಕೂಡ ಯಾವ ರೀತಿಯಲ್ಲಿ ಇದ್ದಿದೆ ಅಂತ ಹೇಳಿದ್ರೆ,
ಇವಾಗ ಕಾಣಿಸ್ತಾ ಇದೆಯಲ್ಲ ಹಸಿರು ಕಲರ್ ಅಲ್ಲಿ ಅಥವಾ ಸ್ವಲ್ಪ ಉದ್ದಕ್ಕೆ ಸ್ವಲ್ಪ ಸಾಫ್ಟ್ ಆಗಿ ಅಂತದೆಲ್ಲ ಆಗನ ಹೇಳಕ್ ಆಗೋದಿಲ್ಲ. ಅದು ಆ ರೀತಿಯಲ್ಲಿ ಇತ್ತು ಅಂತ. ನಮ್ಮ ಯೋಗ ವಾಸಿಷ್ಠದಲ್ಲಿ ಒಂದು ತುಂಬಾ ಚೆನ್ನಾಗಿರೋ ಒಂದು ಸ್ವಾರಸ್ಯವಾದ ಉದಾಹರಣೆ ಕೊಡ್ತಾರೆ. ಅದರಲ್ಲಿ ಒಂದು ನವಿಲಿನ ಮೊಟ್ಟೆ. ನವಿಲು ಅನ್ನೋದ್ರಲ್ಲಿ ನಾವು ಇವಾಗ ನೋಡಿದ್ರೆ ಅಷ್ಟೊಂದು ಬಣ್ಣ ಇರುತ್ತೆ ಅದಕ್ಕೆ, ಅಷ್ಟೊಂದು ಆಕರ್ಷಕವಾದ ಬಣ್ಣಗಳೆಲ್ಲ ಇರುತ್ತೆ ಅದರಲ್ಲಿ. ಆ ಬಣ್ಣದಲ್ಲಿ ಕೂಡ ನಮ್ಗೆ ಶೇಡ್ಸ್ ಹೇಳಕ್ಕಾಗುತ್ತೆ ಹೊರತು ಕರೆಕ್ಟ್ ಆಗಿ ಇದು ಗ್ರೀನ್ ಅಂತ ಹೇಳಕ್ಕಾಗಲ್ಲ. ಅದ್ರಲ್ಲಿ ಏನೋ ಒಂದ್ ಸ್ವಲ್ಪ ಒಂದು ಮಿಕ್ಸ್ ಆಗಿರುತ್ತೆ ಒಂದು ಶೇಡ್, ಹೀಗೆ ಇರುತ್ತೆ ಅದು. ಅಂತ ಇಷ್ಟೆಲ್ಲ ಶೇಡ್ಸ್ ಇರೋ ಒಂದು ಕಲರ್ಸ್ ಎಲ್ಲ ವ್ಯಕ್ತವಾಗಿ ಕಾಣಿಸ್ಕೊಳ್ಳೋ ನವಿಲಲ್ಲಿ ಅದ್ರ ಮೊಟ್ಟೆಯಲ್ಲಿ ಹೇಗಿರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ, ಸ್ಪಷ್ಟವಾಗಿ ಏನು ಇರೋದೇ ಇಲ್ಲ ಅದು ಅಂತ. ಅದು ಸ್ಪಷ್ಟವಾಗಿ ಕಾಣಿಸ್ಕೊಳ್ಳೋದು ಅದು ಆಚೆ ಬಂದ್ಮೇಲೆನೆ. ಅದೇ ತರನೇ ಈ ಜಗತ್ತು ಅನ್ನೋದು ಕೂಡ ಈ ಅವ್ಯಾಕೃತ ಅವಸ್ಥೆಯಲ್ಲಿ ಸ್ಪಷ್ಟವಾಗಿ ಏನು ಹೇಳಕ್ ಬರೋದೇ ಇಲ್ಲ ಅದು. ಹಾಗಾಗಿ ಅದನ್ನ ಹೀಗೆ ನಾವು ಒಪ್ಬೇಕಾಗುತ್ತೆ ಅಂತ ಹೇಳಿದ್ರು. ಇವಾಗ ಅವ್ಯಾಕೃತ ಅಂತ ಹೇಳಿದ್ಮೇಲೆ ಆಸೀತ್ ಅಂತ ಇದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದಾರೆ, ಆಸೀದಿತಿ ಚ ಸತ್ತತ್ವಂ ಅಧಿಷ್ಠಾನತೆಯ ಉದಿತಂ ತಥಾಚ ಭಾವರೂಪತ್ವಾತ್ ಜಗದ್ವ್ಯಾಕೃತಿಂ ಅರ್ಹತಿ ಅಂತ. ಇವಾಗ ಆಸೀತ್ ಅಂತ ಶಬ್ದ ಇದೆಯಲ್ಲ, ಆಸೀತ್ ಅಂದ್ರೆ ಇತ್ತು ಅಂತ ಅರ್ಥ. ಇತ್ತು ಅಂತ ಸಂಸ್ಕೃತದಲ್ಲಿ ಆಸೀತ್ ಅಂತ ಹೇಳಿದ್ರೆ ಆ ಇತ್ತು ಅನ್ನೋದಕ್ಕೆ ಅದು ಪುಲ್ಲಿಂಗಕ್ಕೂ ಅದೇನೆ, ಸ್ತ್ರೀಲಿಂಗಕ್ಕೂ ಅದೇನೆ, ನಪುಂಸಕಲಿಂಗಕ್ಕೂ ಅದೇನೆ. ಹಾಗಾಗಿ 3 ಲಿಂಗಕ್ಕೂ ಆಸೀತ್ ಅಂದ್ರೆ ಇತ್ತು ಅಂತ ಅರ್ಥ. ಇತಿ ಚ ಸತ್ತತ್ವಂ ಅಧಿಷ್ಠಾನತೆಯ ಉದಿತಂ. ಇವಾಗ ಏನಾಯ್ತು, ಈ ಪ್ರಪಂಚ ಅನ್ನೋದು ಮುಂಚೆ ಅವ್ಯಾಕೃತವಾಗಿ ಇತ್ತು ಅಂತ ಹೇಳ್ತೀವಲ್ಲ, ಆ ಇತ್ತು ಅನ್ನೋದು ಯಾವ್ದಕ್ಕೆ ಸೇರುತ್ತೆ ಅಂತ ಹೇಳಿದ್ರೆ ಅದು ಬ್ರಹ್ಮಕ್ಕೆ ಸೇರುತ್ತೆ ಅಂತ ಹೇಳ್ತಾರೆ. ನೋಡಿ ಇವಾಗ ಹೇಗೆ ಮೆತ್ತಿಗೆ ಅವರು ಈ ಶ್ರುತಿ ಮಾಡ್ತಾ ಇದೆ ಕೆಲಸ. ಅದನ್ನ ಏನ್ ಮಾಡ್ತಾ ಇದೆ, ನಿಧಾನಕ್ಕೆ ಈ ಬ್ರಹ್ಮತತ್ವವನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಹೀಗಾಗಿ ಈ ಪ್ರಪಂಚ ಅನ್ನೋದು ಮುಂಚೆ ಈ ಬ್ರಹ್ಮವಾಗಿ ಇತ್ತು, ಅದು ಬ್ರಹ್ಮವೇ ಅದಕ್ಕೆ ಅಧಿಷ್ಠಾನ. ಹಾಗಾಗಿ ಅದಕ್ಕೆ ಅಧಿಷ್ಠಾನವಾದ ಬ್ರಹ್ಮವಾಗಿ ಅದು ಇತ್ತು ಅಂತ ಹೇಳಕ್ ಬರ್ತಾ ಇದ್ದಾರೆ. ಸೊ ಆಸೀದಿತಿಚ ಸತ್ತತ್ವಂ ಅಂತ ಹೇಳಿದ್ರೆ ಬ್ರಹ್ಮ, ಸತ್ ಅಂದ್ರೆ ಬ್ರಹ್ಮ, ಸತ್ತತ್ವಂ ಅಧಿಷ್ಠಾನತೆಯ ಉದಿತಂ, ಅದನ್ನ ಅಧಿಷ್ಠಾನವಾಗಿ ಅದು ಹೇಳ್ತಾ ಇದೆ. ತಥಾಚ ಭಾವರೂಪತ್ವಾತ್ ಜಗದ್ವ್ಯಾಕೃತಿಂ ಅರ್ಹತಿ. ಹಾಗಾಗಿ ಈ ಒಂದು ಅದು 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 ಒಂದು ಇರೋ ಪದಾರ್ಥ ಯಾವುದು, ಸತ್ ಅನ್ನೋದು, ಬ್ರಹ್ಮ ಅನ್ನೋದು ಸತ್ತನ್ನು ಶಬ್ದಕ್ಕೇನೆ ಇರುವಿಕೆ ಅಂತ ಅರ್ಥ. ಹಾಗಾಗಿ ಸತ್ತ ಅಂತ ಆ ಇರೋ ಬ್ರಹ್ಮ ಅದರ ಸ್ವರೂಪ ಈ ತರ ಇರೋದ್ರಿಂದ ಭಾವರೂಪ ಅಂತ ಹೇಳಿದ್ರೆ ಅದು ಎಕ್ಸಿಸ್ಟೆಂಟ್ ಎಂಟಿಟಿ ಅಂತ ಆತರ ಇರೋದ್ರಿಂದ ಅದು ಈ ಪ್ರಪಂಚವನ್ನ ತನ್ನಿಂದ ಹೊರಗಡೆ ತಂದ್ಕೊಳಕ್ಕೆ ಅದಕ್ಕೆ ಸಾಮರ್ಥ್ಯ ಇದೆ ಅಂತ ನಾವು ಒಪ್ಬೋದು ಅಂತ. ಇವಾಗ ಏನಾಯ್ತು, ಈ ಪ್ರಪಂಚ ಇದೆ, ಈ ಬ್ರಹ್ಮ ಇದೆ ಅನ್ನೋದನ್ನ ನಮ್ಗೆ ತಿಳಿಯಪಡಿಸಕ್ಕೆ ಏನ್ ಮಾಡ್ತಾ ಇದೆ ಉಪನಿಷತ್ತು, ಪ್ರಪಂಚದಿಂದ ಪ್ರಾರಂಭ ಮಾಡ್ತಾ ಇದೆ. ಈ ಪ್ರಪಂಚ ಅಂತ ನೀನ್ ಯಾವಾಗ ನೋಡ್ತಾ ಇದೆಯೋ, ಯಾವ್ದನ್ನ ನೋಡ್ತಾ ಇದೆಯೋ, ಇದು ಇವಾಗ ನೋಡಿ ಈ ಪ್ರಪಂಚವನ್ನ ನೋಡಿ ನಮ್ಗೆ ಬ್ರಹ್ಮವನ್ನ ಹೇಳಕ್ಕೆ ಕಷ್ಟ. ಹಾಗಾಗಿ ಏನ್ ಮಾಡ್ತಾ ಇದೆ, ಈ ಪ್ರಪಂಚಕ್ಕೆ ಕಾರಣವಾಗಿರೋ ಈ ಪ್ರಪಂಚ ಬೀಜಾವಸ್ಥೆಯಲ್ಲಿ ಯಾವ್ದ್ರಲ್ಲಿತ್ತೋ ಅದು ಬ್ರಹ್ಮ ಅಂತ ಹೇಳಕ್ಕಾಗಿ ಏನ್ ಮಾಡ್ತಾ ಇದೆ, ಇಷ್ಟೆಲ್ಲ ಕತೆ ಹೇಳಿ ಅದು ಆ ಬ್ರಹ್ಮವನ್ನ ನಮ್ಗೆ ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ, ಮೆತ್ತಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಆಸೀದಿತಿ ಚ ಸತ್ತತ್ವಂ ಅಧಿಷ್ಠಾನತೆಯ ಉದಿತಂ ತಥಾಚ ಭಾವರೂಪತ್ವಾತ್ ಜಗದ್ವ್ಯಾಕೃತಿಂ ಅರ್ಹತಿ. ಹಾಗಾಗಿ ಈ ಪ್ರಪಂಚವನ್ನ ಅದು ತನ್ನಿಂದ ಹೊರಗಡೆ ತಂದಿದೆ ಅಂತ ಹೇಳಕ್ಕೆ ನಮ್ಗೆ ಬರುತ್ತೆ. ಯಾಕಂದ್ರೆ ಒಂದು ವಸ್ತು, ಒಂದು ತಾಯಿ ಅಥವಾ ಒಬ್ಳಿದ್ರೆ ತಾನೇ ಅವಳ ಗರ್ಭದಿಂದ ಈ ಮಗುವನ್ನು ಬರಕಾಗುತ್ತೆ. ಅದೇ ತರನೇ ಈ ಬ್ರಹ್ಮ ಅನ್ನೋದು ಒಂದಿದೆ, ಅದು ಈ ಪ್ರಪಂಚವನ್ನ ತನ್ನ ಒಂದು ಗರ್ಭದಿಂದ ಆಚೆ ತಂದಿದೆ ಅಂತ. ಆ ಕಾರಣದಿಂದಲೇ ಪುರುಷ ಸೂಕ್ತ ಅಥವಾ ಇಂಥ ಎಲ್ಲಾ ಕಡೆನೂ ಆ ಬ್ರಹ್ಮವನ್ನ ಎಲ್ಲದಕ್ಕಿಂತ ಅಲ್ಟಿಮೇಟ್ ಪಿತಾ ಅಂತ ಹೇಳ್ಬಿಡ್ತಾರೆ. ಪ್ರಪಂಚಕ್ಕೆ ಎಲ್ಲದಕ್ಕೂ ಎಲ್ಲಾ ಜೀವಗಳಿಗೂ ಎಲ್ಲರಿಗೂ ಕೂಡ ಪಿತಾ ಅನ್ನೋದು ಅದೇನೆ, ಅಲ್ಟಿಮೇಟ್ ಪಿತಾ ಅನ್ನೋದು ಅದೇನೆ. ಸೊ ಹೀಗೆ ಅವ್ಯಾಕೃತ ವಚಃ ತು ಏವಂ ಅವತಾರ್ಯ ಅಸ್ಯ ವರ್ಣಿತಾಃ ಪದಾರ್ಥಾಃ ಅಥ ವಾಕ್ಯಾರ್ಥೋ ನ್ಯಾಯೇನೈವ ನಿರೂಪ್ಯತೆ. ಇದುವರೆಗೂ ಅವ್ರು ಏನ್ ಮಾಡಿದ್ರು, ಆ ವಾಕ್ಯದಲ್ಲಿರೋ ಒಂದೊಂದು ಶಬ್ದಕ್ಕೂ ಅರ್ಥವನ್ನು ಹೇಳ್ತಾ ಬಂದ್ರು. ಇವಾಗ ಅದನ್ನ ಹೇಳಿ ಮುಗಿಸಿದ್ಮೇಲೆ ಇವಾಗ ಏನ್ ಮಾಡ್ತಾ ಇದ್ದಾರೆ, ಒಟ್ಟಾರೆ ಆ ವಾಕ್ಯಕ್ಕೆ ಏನ್ ಅರ್ಥ ಬರುತ್ತೆ ಅನ್ನೋದನ್ನ ಅದನ್ನ ವಿಶದವಾಗಿ ಹೇಳ್ತೀವಿ ಅಂತ ಪ್ರತಿಜ್ಞೆ ಮಾಡ್ತಾ ಇದ್ದಾರೆ. ಅವ್ಯಾಕೃತ ವಚಃ ತು ಏವಂ ಅವತಾರ್ಯ ಅಂದ್ರೆ ಆ ವಾಕ್ಯದಿಂದ ತೆಗೆದು ಒಂದೊಂದು ಶಬ್ದವನ್ನು ಅಸ್ಯ ವರ್ಣಿತಾಃ ಪದಾರ್ಥಾಃ, ಅದರ ಪದಗಳ ಅರ್ಥಗಳೆಲ್ಲ ಹೇಳಾಯ್ತು. ಅಥ ಇನ್ ಮುಂದೆ ವಾಕ್ಯಾರ್ಥ ನ್ಯಾಯೇನೈವ ನಿರೂಪ್ಯತೆ. ಯಾಕಂದ್ರೆ ನಮ್ಗೆ ಒಂದು ನಿಯಮ ಇದೆ, ತತ್ವಮಸಿ ಅಂತ ಒಂದು ವಾಕ್ಯ ಇದೆ ಅಂತ ಹೇಳಿದ್ರೆ ಆ ವಾಕ್ಯದ ಅರ್ಥವನ್ನು ನಾವು ತಿಳ್ಕೊಬೇಕಾದ್ರೆ ಅದ್ರಲ್ಲಿರೋ ಒಂದೊಂದು ಪದದ ಅರ್ಥ ತಿಳ್ಕೊಬೇಕು. ಅದು ಎಲ್ಲಾ ಲ್ಯಾಂಗ್ವೇಜಸ್ ಅಲ್ಲೂ ಆಗುತ್ತೆ. ಅದು ಆ ಒಂದು ಲೋಟ ನೀರ್ ತಗೊಂಬ ಅಂತ ಹೇಳಿದ್ರೆ ಆ ವಾಕ್ಯದಲ್ಲಿರೋ ಒಂದೊಂದು ಶಬ್ದಕ್ಕೂ ಅರ್ಥ ಒಬ್ಬನಿಗೆ ತಿಳಿದ್ರೇನೆ ಅವನು ಅದನ್ನ ಮಾಡಕ್ಕಾಗುತ್ತೆ. ಹಾಗಾಗಿ ಈ ವಾಕ್ಯದಲ್ಲಿರೋ ಶಬ್ದಗಳಿಗೆ ಅರ್ಥವನ್ನ ಹೇಳಿದ್ಮೇಲೆ ಒಟ್ಟಾರೆ ವಾಕ್ಯ ಅರ್ಥ ಏನು ಅನ್ನೋದನ್ನ ಇವಾಗ ಮುಂದಕ್ಕೆ ಹೇಳ್ತೀವಿ ಅಂತ ಪ್ರಾರಂಭ ಮಾಡ್ತಾರೆ. ಯಸ್ಯ ವೇದಾಂತಮೇಯತ್ವಂ ಕಾರಣಂ ಜಗತಃ ಚಯತ್ ಅವ್ಯಾಕೃತಂ ತದೇವ ಅತ್ರ ವಾಕ್ಯಾರ್ಥಃ ದ್ವಿವಿಧಂ ಹಿ ತತ್ ಅಂತ. ಇವಾಗ ನೋಡಿ, ಯಸ್ಯ ವೇದಾಂತಮೇಯತ್ವಂ,
ವೇದಾಂತದಿಂದ, ವೇದಾಂತ ಅಂದ್ರೆ ಉಪನಿಷತ್ತು, ಉಪನಿಷತ್ತು ಮುಖಾಂತರ ಉಪನಿಷತ್ತಿನ ಪ್ರಮಾಣವಾಗಿ ಇಟ್ಕೊಂಡು ಯಾವುದನ್ನ ನಾವು ಪ್ರಮೇಯ ಅಂತ, ಮೇಯ ಅಂದ್ರೆ ತಿಳ್ಕೊಳ್ಬೇಕಾದ ವಿಷಯ ಅದು, ಮತ್ತು ಜಗತ್ತಿಗೆ ಕಾರಣ ಅಂತ ಯಾವ್ದಿದೆಯೋ ಆ ಎರಡನ್ನೂ ಕೂಡ ಈ ಉಪನಿಷತ್ತು ಏನ್ ಮಾಡ್ತಾ ಇದೆ, ಅವ್ಯಾಕೃತಂ ಅಂತ ಒಂದು ಶಬ್ದದಿಂದ ಹೇಳ್ತಾ ಇದೆ. ತದೇವ ಅತ್ರ ವಾಕ್ಯಾರ್ಥ ದ್ವಿವಿಧಂ ಹಿ ತತ್. ಹಾಗಾಗಿ ಅವ್ಯಾಕೃತ ಅನ್ನೋದೇ ಇದಕ್ಕೆ ವಾಕ್ಯಕ್ಕೆ ಅರ್ಥ. ಅದು ಎರಡು ರೀತಿಯಲ್ಲಿ ಇದೆ ಅದು ಅಂತ ಹೇಳ್ಬಿಟ್ಟು ಅದು ಏನು ಅಂತ ತೋರಿಸ್ತಾರೆ. ಸೆಪರೇಟ್ ಆಗಿ ಎರಡನ್ನು ಕೂಡ ಬಿಡಿಸಿ ಬಿಡಿಸಿ ತೋರಿಸ್ತಾರೆ. ಚಿತ್ ಪ್ರಾಧಾನ್ಯಾತ್ ಅವಿದ್ಯಾಯಾಃ ಪ್ರಾಧಾನ್ಯಾಚ್ಚ ದ್ವಿಧಾ ಅದ್ವಯಂ ಯತ್ ಚಿದ್ವಸ್ತು ಪ್ರಮೇಯಂ ತದ್ ಅವಿದ್ಯಾತು ವಿಕಾರಕೃತೆ. ನೋಡಿ, ಅವರು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಎರಡು ಹೇಳ್ತೀನಿ ಅಂತ ಹೇಳಿದ್ಮೇಲೆ ಆ ಎರಡನ್ನು ಕೂಡ ಸೆಪರೇಟ್ ಆಗಿ ಅದಕ್ಕೆ ಒಂದೊಂದಕ್ಕೂ ಡೆಫಿನೇಷನ್ ಕೊಟ್ಕೊಂಡು ಹೇಳ್ತಾ ಇದ್ದಾರೆ. ಇವಾಗ ಎರಡು ಅಂತ ಹೇಳಿದ್ರಲ್ಲ, ಎರಡರಲ್ಲಿ ಯಾವುದು ಒಂದು ವೇದಾಂತದಿಂದ ನಾವು ತಿಳ್ಕೊಬೇಕಾದ ಬ್ರಹ್ಮ ವಸ್ತು, ಇನ್ನೊಂದು ಯಾವುದು ಈ ಪ್ರಪಂಚಕ್ಕೆ ಕಾರಣವಾಗಿದೆ ಅಂತ ನಾವು ಹೇಳಿದ್ವಲ್ಲ, ಅದು ಎರಡು ಒಂದೇನೆ, ಆದ್ರೆ ಅದು ಎರಡಕ್ಕೂ ಕೂಡ ಬೇರೆ ಬೇರೆ ಡೈಮೆನ್ಷನ್ಸ್ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಚಿತ್ ಪ್ರಾಧಾನ್ಯಾತ್ ಅವಿದ್ಯಾಯ ಪ್ರಾಧಾನ್ಯಾಚ ದ್ವಿಧ ಅದ್ವಯಂ ಅಂತ. ಒಂದೇ ವಸ್ತುವೇನೆ ಎರಡು ರೀತಿಯಲ್ಲಿ ನಾವು ನೋಡ್ಬೋದು. ಒಂದು ಚೈತನ್ಯ, ಚಿತ್ ಅಂದ್ರೆ ಚೈತನ್ಯ ಪ್ರಾಧಾನ್ಯತೆ ಅಂತ ಹೇಳಿದ್ರೆ ಏನು, ಪ್ಯೂರ್ ಕಾನ್ಶಿಯಸ್ನೆಸ್ ಅನ್ನೋ ಒಂದು ಫೇಸೆಟ್ ಅದಕ್ಕಿದೆ. ಇನ್ನೊಂದು ಫೇಸೆಟ್ ಅದಕ್ಕೆ ಯಾವ್ದಿದೆ ಅಂತ ಹೇಳಿದ್ರೆ ಈ ಜಗತ್ತಿಗೆ ಕಾರಣವಾಗಿರೋ ಒಂದು ಫೇಸೆಟ್ ಅದಕ್ಕಿದೆ ಅಂತ. ಅವಿದ್ಯಾಯ ಪ್ರಾಧಾನ್ಯಾಚ ದ್ವಿಧಾ ಅದ್ವಯಂ ಅಂತ. ಇವಾಗ ಈ ಪ್ರಪಂಚ ಅಂತ ಒಂದು ಬರ್ಬೇಕಾದ್ರೆ ಅದರಲ್ಲಿ ನೋಡಿ, ಇವಾಗ ನಾವು ಲೋಕದಲ್ಲಿ ಕೂಡ ಒಂದು ಘಟ ಇದೆ ಅಂತ ಹೇಳ್ತೀವಿ, ಒಂದು ಮರ ಇದೆ ಅಂತ ಹೇಳ್ತೀವಿ, ಒಂದು ಬಟ್ಟೆ ಇದೆ ಅಂತ ಹೇಳ್ತೀವಿ. ಅದು ಹೇಳುವಾಗ ಆ ಮರ ಇದೆ ಅಂತ ಹೇಳುವಾಗ ಇದೆ ಅಂತ ಹೇಳ್ತೀವಲ್ಲ, ಆ ಇದೆ ಅನ್ನೋದು ಬಂದು ಬ್ರಹ್ಮಕ್ಕೆ ಸೇರಿದ್ದದು. ಆ ಘಟ ಪಟ ಮರ ಅಂತ ಏನ್ ಹೇಳಿದ್ರು ಕೂಡ ಅದು ಮಾಯೆಗೆ ಸೇರಿದ್ದು ಅಂತ. ಸೊ ಈ ಒಂದು ವಿಷಯವನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗಿರುತ್ತೆ ಅದು. ಸೊ ಈ ಚಿತ್ ಪ್ರಾಧಾನ್ಯಾತ್ ಒಂದು, ಅವಿದ್ಯಾಯ ಪ್ರಾಧಾನ್ಯಾತ್. ಸೊ ಎರಡರಲ್ಲಿ ಯಾವುದಕ್ಕೆ ಎರಡು ಕೂಡ ಪ್ರಾಧಾನ್ಯ ಅಂತ ಹೇಳಿದ್ರೆ ಪ್ರಿಡಾಮಿನೆಂಟ್, ಚೈತನ್ಯ ಪ್ರಿಡಾಮಿನೆಂಟ್ ಆಗಿರೋದಕ್ಕೆ ಚಿತ್ ಅಂತ ಹೇಳಿದ್ರು. ಅವ್ಯಾಕೃತ ಅನ್ನೋದಕ್ಕೆ ಒಂದು ಮೀನಿಂಗ್ ಇದೆ. ಇನ್ನೊಂದು ಅವಿದ್ಯಾ ಪ್ರಿಡಾಮಿನೆಂಟ್ ಆಗಿರೋದು ಅಂತ ಒಂದೊಂದು ಫೆಸಿಟ್ ಇದೆ ಅದಕ್ಕೆ. ಸೊ ಎರಡು ಕೂಡ ದ್ವಿಧ, ಎರಡಾಗಿ ಕಾಣಿಸ್ತಾ ಇರೋದು ಒಂದೇನೆ. ಅದ್ವಯಂ ಯತ್ ಚಿದ್ವಸ್ತು ಪ್ರಮೇಯಂ ತದ್ ಅವಿದ್ಯಾತು ವಿಕಾರಕೃತೆ. ಹಾಗಾಗಿ ಚಿತ್ವಸ್ತು ಅನ್ನೋದನ್ನೇ ನಮ್ಗೆ ತಿಳ್ಕೊಬೇಕಾದ ವಸ್ತು ಅದೇನೆ, ನಮ್ಗೆ ಫೈನಲ್ ಆಗಿ ತಿಳ್ಕೊಬೇಕಾದ ವಸ್ತು ಅದೇನೆ. ಆದ್ರೆ ಆ ವಸ್ತುವನ್ನ ತಿಳ್ಕೊಳಕ್ಕೆ ನಮ್ಗೆ ಈ ಅವಿದ್ಯಾ ಅಥವಾ ಈ ಅವ್ಯಾಕೃತ ಅಂತ ಇದೆಯಲ್ಲ, ಅದು ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದನೇ ಏನ್ ಮಾಡಿದ್ರು, ಆ ಬ್ರಹ್ಮ ವಸ್ತುವನ್ನ ತಿಳಿಸ್ಕೊಡಕ್ಕೆ ಈ ಉಪನಿಷತ್ತು ಏನ್ ಮಾಡ್ತು ಅಂತ ಹೇಳಿದ್ರೆ, ಇವಾಗ ನಾವು ಕಾಣ್ತಾ ಇರೋ ಪ್ರಪಂಚವನ್ನ ತೋರಿಸಿ, ಈ ಪ್ರಪಂಚಕ್ಕೆ ಕಾರಣ ಅಂತ ಒಂದನ್ನ ತೋರಿಸಿ, ಅದ್ರ ಮುಖಾಂತರ ನಮಗೆ ಆ ಬ್ರಹ್ಮವನ್ನ ನಮ್ಗೆ ತಿಳಿಪಡಿಸ್ತಾ ಇದೆ. ಸೊ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ವೇದಾಂತಕ್ಕೆ ಭಗವತ್ಪಾದರು ತುಂಬಾ ಬಿಡಿಸಿ ಅದನ್ನ ಹೇಳಿದ್ದಾರೆ. ಈ ಸೃಷ್ಟಿ ಬಗ್ಗೆ ತಿಳ್ಕೊಂಡಿದ್ದರಿಂದ ನಮ್ಗೆ ಏನು ಡೈರೆಕ್ಟ್ ಆಗಿ ಪ್ರಯೋಜನ ಏನಿಲ್ವೇ ಇಲ್ಲ. ಅದಕ್ಕೆ ಅದರಿಂದ ಸೃಷ್ಟಿ ಅನ್ನೋ ವಿಷಯದಲ್ಲಿ ವೇದಾಂತಕ್ಕೆ ತಾತ್ಪರ್ಯ ಇಲ್ಲ. ಈಗ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ತಾತ್ಪರ್ಯ ಇಲ್ಲ. ಬ್ರಹ್ಮವನ್ನು ತೋರಿಸ್ಕೊಡಕ್ಕಾಗಿ ಸೃಷ್ಟಿಯನ್ನ ಹೇಳ್ತಾ ಇದೆಯೇ ಹೊರತು ಸೃಷ್ಟಿಯನ್ನ ಹೇಳಕ್ಕಾಗಿ ವೇದಾಂತ ಸೃಷ್ಟಿಯನ್ನು ಹೇಳ್ತಾ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅವರು. ಅದನ್ನೇನೆ ಇವರು ಇಲ್ಲಿ ಸೂಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವಿದ್ಯಾತು ವಿಕಾರಕೃತೆ ಅಂದ್ರೆ ಏನಾಯ್ತು, ನಮ್ಮ ವೇದಾಂತದಲ್ಲಿ ಎರಡು ಕಾಸ್, ಒಂದೇ ಕಾಸೇ ಇರೋದು. ಆ ಒಂದು ಕಾಸ್ನ ನಾವು ಎರಡು ರೀತಿಯಾಗಿ ಹೇಳ್ತೀವಿ. ಅದಕ್ಕೆ ಈ ಪಾರಿಭಾಷಿಕವಾಗಿ ಹೇಳ್ಬೇಕಾದ್ರೆ ಈ ಬ್ರಹ್ಮವನ್ನ ವಿವರ್ತ ಉಪಾದಾನ ಕಾರಣಂ ಅಂತ ಹೇಳ್ತೀವಿ, ಅಂದ್ರೆ ಮೂಲ ಕಾರಣ, ವಿವರ್ತ ಉಪಾದಾನ ಕಾರಣಂ ಅಂತ. ಇನ್ನೊಂದು ಉಪಾದಾನ ಕಾರಣ ಹೇಳ್ತೀವಿ, ಅದು ಯಾವ್ದು ಅಂತ ಹೇಳಿದ್ರೆ ಈ ಮಾಯೆಯನ್ನ, ಅದನ್ನ ಪರಿಣಾಮಿ ಉಪಾದಾನ ಕಾರಣ ಅಂತ. ಸೊ ಈ ಮಾಯೆ ಅನ್ನೋದು ಟ್ರಾನ್ಸ್ಫಾರ್ಮ್ ಆಗಿ ಅದು ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ. ಅದೇ ಸಮಯದಲ್ಲಿ ಬ್ರಹ್ಮವೇನೆ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ. ಹೇಗೆ ಅಂತ ಹೇಳಿದ್ರೆ, ಬ್ರಹ್ಮವೇ ಈ ರೀತಿಯಾಗಿ ಹೇಗೆ ಒಂದು ಹಗ್ಗ ಹಾವಾಗಿ ಕಾಣಿಸ್ಕೊಳುತ್ತೋ, ಅದೇ ತರ ಬ್ರಹ್ಮವೇ ಯಾವುದೇ ವಿಕಾರಕ್ಕೆ ಒಳಪಡದೇನೆ ಈ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ. ಈ ಮಾಯೆ ಅನ್ನೋದು ಈ ತರ ವಿಕಾರಕ್ಕೆ ಒಳಪಟ್ಟು ಈ ಪ್ರಪಂಚವಾಗಿ ಕಾಣಿಸ್ಕೊಳ್ತಾ ಇದೆ. ಅದರಲ್ಲಿ ಏನ್ ಸ್ವಾರಸ್ಯ ಅಂತ ಹೇಳಿದ್ರೆ, ಈ ಬ್ರಹ್ಮ ಅನ್ನೋದು ಈ ಪ್ರಪಂಚವನ್ನ ತಾನೇ ಸೃಷ್ಟಿ ಮಾಡಕ್ ಆಗೋದೇ ಇಲ್ಲ, ಮಾಯೆ ಅನ್ನೋದ್ರ ಸಹಾಯ ಇದ್ರೇನೆ ಆಗುತ್ತೆ. ಅದೇ ಸಮಯದಲ್ಲಿ ಮಾಯೆ ಅನ್ನೋದಕ್ಕೆ ಈ ಬ್ರಹ್ಮದ ಒಂದು ಸಹಾಯ ಇಲ್ಲದೆ ಅದು ತಾನಾಗೆ ಸೃಷ್ಟಿ ಮಾಡಕ್ ಆಗೋದೇ ಇಲ್ಲ. ಹೇಗೆ ಒಂದು ತಂದೆ ಮತ್ತು ತಾಯಿ ಸೇರಿದ್ರೇನೆ ಒಂದು ಮಗು ಅಂತ ಉತ್ಪತ್ತಿ ಆಗುತ್ತೋ, ಅದೇ ತರನೇ ಇಲ್ಲೂ ಕೂಡ ಈ ಬ್ರಹ್ಮ ಮತ್ತು ಈ ಮಾಯೆ ಅನ್ನೋದು ಎರಡು ಸೇರಿದ್ರೇನೆ ಪ್ರಪಂಚ ಅನ್ನೋದಾಗುತ್ತೆ. ಆದ್ರೆ ಎರಡಕ್ಕೂ ರೋಲ್ಸ್ ಇದೆ. ಹಾಗಾಗಿ ಆ ರೋಲ್ಸ್ ಏನು ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. ಈ ಬ್ರಹ್ಮ ಅನ್ನೋದು ಅದು ಏನು ಮಾಡದೇನೆ ಪ್ಯಾಸಿವ್ ಪಾರ್ಟಿಸಿಪೇಷನ್ ಅಷ್ಟೇನೆ, ಅದ್ರದ್ದು ಪ್ಯಾಸಿವ್ ಪ್ರೆಸೆನ್ಸ್ ಅಷ್ಟೇನೆ. ಅದ್ರ ಪಾರ್ಟಿಸಿಪೇಷನ್ ಅನ್ನೋದು ಆಕ್ಟಿವ್ ಪಾರ್ಟಿಸಿಪೇಷನ್ ಅಲ್ಲ. ಬೇರೆ ಈ ಮಾಯೆ ಅನ್ನೋದಕ್ಕೆ ಮಾತ್ರ ಆಕ್ಟಿವ್ ಪಾರ್ಟಿಸಿಪೇಷನ್ ಇರುತ್ತೆ. ಸೊ ಹೀಗೆ ನಾವು ಇದನ್ನ ನಾನಾ ರೀತಿಯಲ್ಲಿ ಇದನ್ನ ನೋಡ್ಬೋದು. ನ ಚಿದ್ವಸ್ತು ವಿವಾದಾರ್ಹಂ ತೇನ ಸರ್ವಾರ್ಥ ಸಿದ್ಧಿತಃ
ಅಗ್ನೋಹಂ ಇತಿ ಅವಿದ್ಯಾ ಅಪಿ ಪ್ರಸಿದ್ಧ ಏವ ಅನುಭೂತಿತಃ. ಇವಾಗ ಹೇಳ್ತಾ ಇದ್ದಾರೆ, ಎರಡು ಹೇಳಿದ್ರಲ್ಲ, ಒಂದು ಚೈತನ್ಯ ಸ್ವರೂಪ, ಚೈತನ್ಯ ಪ್ರಧಾನ, ಒಂದು ಇನ್ನೊಂದು ಅವಿದ್ಯಾ ಪ್ರಧಾನ ಅಂತ. ಆ ಎರಡನ್ನು ಕೂಡ ಇನ್ನೂ ಫರ್ದರ್ ಅದ್ರ ಎರಡರ ಬಗ್ಗೆ ನಮ್ಗೆ ಒಂದು ತಿಳುವಳಿಕೆ ಕೊಡ್ಬೇಕು ಅಂತ. ನ ಚಿದ್ವಸ್ತು ವಿವಾದಾರ್ಹಂ, ಚೈತನ್ಯ ವಸ್ತು ಅಂತ ಒಂದಿದೆಯಲ್ಲ, ಅದು ವಿವಾದಕ್ಕೆ ನಿಲ್ಲುವ ವಸ್ತು ಅಲ್ಲ ಅದು. ಯಾಕಂದ್ರೆ ಎಲ್ಲರಿಗೂ ಕೂಡ ನಾನು ಸ್ವರೂಪವಾಗಿದ್ದೀನಿ ಅನ್ನೋ ವಿಷಯದಲ್ಲಿ ಯಾರೂ ಕೂಡ ವಿವಾದ ಇಲ್ವೇ ಇಲ್ಲ. ಪ್ರತಿಯೊಬ್ಬರು ಕೂಡ ನಾನು ಇದ್ದೀನಿ ಅನ್ನೋ ವಿಷಯದಲ್ಲಿ ವಿವಾದ ಇಲ್ವೇ ಇಲ್ಲ. ಆದ್ರೆ ಅವಿದ್ಯಾ ಅನ್ನೋದು ವಿಷಯ ಮಾತ್ರ ಎಲ್ಲರಿಗೂ ಒಂದ್ ರೀತಿಯಲ್ಲಿ ನಮ್ಗೆ ಅನುಭವ ಬಂದಿದೆ. ಅದು ಹೇಗೆ ಅನುಭವ ಬಂದಿದೆ ಅಂತ ಹೇಳಿದ್ರೆ, ಅಗ್ನೋಹಂ ಮಿತಿ ಅವಿದ್ಯಾ ಅಪಿ ಪ್ರಸಿದ್ಧ ಏವ ಅನುಭೂತಿತಃ ಅಂತ. ಹಾಗಾಗಿ ಈ ಒಂದು ಅವಿದ್ಯೆ ಅನ್ನೋದು ನಮ್ಗೆ ಹೇಗೆ ನಮ್ಗೆ ಅನುಭವದಲ್ಲಿ ಅಂತ ಹೇಳಿದ್ರೆ, ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಇದು ಹೇಳ್ಕೊಡಕ್ ಮುಂಚೆ ನಮ್ಗೆ ಅದನ್ನ ಅಪ್ರಿಶಿಯೇಟ್ ಮಾಡಕ್ ಆಗಲ್ಲ. ಒನ್ಸ್ ಈ ವೇದಾಂತ ಅದನ್ನ ಹೇಳಿದ್ಮೇಲೆ ನಮ್ಗೆ ಹೌದು ಅಂತ ನಮ್ಗೆ ಹೇಳಕ್ ಬರುತ್ತೆ ಅದು. ಇವಾಗ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ನೀನ್ ಯಾರು ಅಂತ ಕೇಳಿದ್ರೆ ಅವನು ತಕ್ಷಣ ಹೇಳ್ತಾನೆ, ನಾನು ಇಂಥವನು ಅಂತವನು ಅಂತ ಹೇಳ್ತಾನೆ. ನಾನು ಇಂಥ ಇನ್ನು ಸ್ವಲ್ಪ ಮುಂದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಹೇಳು ಅಂತ ಹೇಳಿದ್ರೆ, ನಾನು ಇಂಥ ಒಂದು ಫ್ಯಾಮಿಲಿಗೆ ಸೇರಿದವನು, ನಾನು ಇಂಥ ಸಮಯದಲ್ಲಿ ಹುಟ್ಟಿದವನು, ನನಗೆ ಎಷ್ಟು ವೆಯ್ಟ್ ಇದೆ, ಎಷ್ಟೊಂದು, ಆಮೇಲೆ ನನ್ನ ಹೈಟ್ ಇಷ್ಟಿದೆ, ಆಮೇಲೆ ಇನ್ನೂ ಸ್ವಲ್ಪ ಈ ಬಯೋಲಾಜಿಕಲ್ ಡೇಟಾ ಬಿಟ್ಟು ಇನ್ನೂ ಸ್ವಲ್ಪ ಹೇಳಕ್ ಹೋದರೆ ಅಂತ ಒಂದು ವಿದ್ಯೆ ಕಲ್ತಿದ್ದೀನಿ, ಇಂಥ ಒಂದು ಕೆಲಸ ಮಾಡ್ತಾ ಇದ್ದೀನಿ, ಇಂಥದ್ದೆಲ್ಲ ಹೇಳಕ್ ಬರ್ತಾನೆ. ಆದ್ರೆ ನಿಜವಾಗ್ಲೂ ಇದೆಲ್ಲ ನೀನಾ ಅಂತ ಕೇಳಿದ್ರೆ ಅವಾಗ ಸ್ವಲ್ಪ ತಬ್ಬಿಬ್ಬಾಗುತ್ತೆ ಅದು. ಸೊ ಈ ತರ ಒಂದು ಡೈಲಾಗ್ನ ನಮ್ಮ ಶೃಂಗೇರಿ ಗುರುಗಳು ಅಭಿನವ ವಿದ್ಯಾತೀರ್ಥರು ಒಂದು ಕ್ರಿಶ್ಚಿಯನ್ ಪಾದ್ರಿ ಜೊತೆಗೆ ಇದನ್ನ ಮಾಡಿ ತೋರಿಸಿದ್ರು ಅವ್ರಿಗೇನೆ. ನೋಡು, ನೀನ್ ಯಾರು ಅಂತ ಕೇಳಿದ್ರೆ ಅವರು ಏನ್ ಹೇಳ್ತಾರೆ, ನಾನು ಇಂಥ ಒಂದು ಇದಕ್ಕೆ ಧರ್ಮಕ್ಕೆ ಸೇರಿದ್ದವನು, ಅಥವಾ ನನಗೆ ಇಂಥ ಒಂದು ಪಾದ್ರಿ ಇಂಥ ಒಂದು ಪೋಸ್ಟ್ ಇದೆ ಅನ್ನೋದು, ಇಂಥದ್ದೆಲ್ಲ ಹೇಳ್ಕೊಂಡ್ ಬರ್ತಾರೆ. ಆದ್ರೆ ನೀನ್ ಯಾರು ಅಂತ ಮತ್ತೆ ಕೇಳಿದ್ರೆ ಅವ್ರಿಗೆ ಕೊನೆಯಲ್ಲಿ ಒಂದು ಹಂತದಲ್ಲಿ ಹೇಳಕ್ ಬರ್ತಾ ಇಲ್ಲ ಅವ್ರಿಗೆ. ಅವಾಗ ಗುರುಗಳು ಅವ್ರಿಗೆ ತೋರಿಸಿ ಹೇಳ್ತಾರೆ, ನೋಡು, ಇದೇನೆ ನಮ್ಗೆ ಇರೋ ಸಮಸ್ಯೆ, ಇದು ನಾನ್ ಯಾರು ಅನ್ನೋದೇ ಕೂಡ ನಮ್ಗೆ ಗೊತ್ತಾಗಿರಲ್ಲ ಖಂಡಿತ. ಹಾಗಾಗಿ ಅಗ್ನೋಹಂ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಅದು ಆತ್ಮಜ್ಞಾನವನ್ನು ಪಡ್ಕೊಂಡವನಿಗೆ ಮಾತ್ರ ಅದು ಇರೋದಿಲ್ಲ ಅದು. ಆಮೇಲೆ ಈ ಒಂದು ಆತ್ಮಜ್ಞಾನವನ್ನು ಪಡ್ಕೊಳ್ಳಕ್ಕೆ ಯಾರು ಮುಂದಾಗಿರ್ತಾರೋ ಅವ್ರಿಗೂ ಕೂಡ ಆ ರೀತಿಯಲ್ಲಿ ಇಲ್ಲಿಯವರು ಕೂಡ ಇದನ್ನ ಅವರು ಬಗೆಹರಿಸ್ಕೋಬೇಕಾಗತ್ತೆ. ಆದ್ರೆ ಅಟ್ಲೀಸ್ಟ್ ಈ ಪ್ರಾಬ್ಲಮ್ ಇದೆ ಅನ್ನೋದು ಕೂಡ ಬಾಕಿ ಅವ್ರಿಗೆ ಗೊತ್ತಿರಲ್ಲ. ಆದ್ರೆ ಇದನ್ನ ಇವ್ರು ತೋರಿಸ್ತಾ ಇದ್ದಾರೆ. ಅಗ್ನೋಹಮಿತಿ ಅವಿದ್ಯಾ ಅಪಿ ಪ್ರಸಿದ್ಧ ಏವ ಅನುಭೂತಿತಃ. ಎಲ್ಲರಿಗೂ ಅನುಭವದಲ್ಲೇ ಇದೆ ಪ್ರತಿಯೊಬ್ಬನು, ನನಗೆ ಗೊತ್ತಿಲ್ಲ ಅನ್ನೋದು ಅಂತ. ಅದು ಅನುಭವದಲ್ಲಿದೆ ಅಂತ ಇವ್ರು ಸುಮ್ಮನೆ ಸ್ಟೇಟ್ಮೆಂಟ್ ಮಾಡ್ತಾ ಇಲ್ಲ ಅದನ್ನ. ಯಾಕಂದ್ರೆ ನಾನು ಇವಾಗ ಹೇಳಿದ ರೀತಿಯಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಕ್ ಹೋದ್ರೆ ಅವಾಗ ಗೊತ್ತಾಗುತ್ತೆ ಖಂಡಿತ ತನ್ನ ಸ್ವರೂಪ ಏನು ಅನ್ನೋದನ್ನ, ಅದ್ರ ಬಗ್ಗೆ ಪ್ರಾಬ್ಲಮ್ ಇದ್ದೇ ಇದೆ ಎಲ್ಲರಿಗೂ ಅಂತ. ಇವಾಗ ಮುಂದಕ್ಕೆ ನಾವು ಒಂದು ಕೇಳಿರ್ಬೋದು, ಕ್ರಿಯೇಷನ್ ಹಿಮ್ ಅಂತ ಒಂದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅದನ್ನ. ಅದು ತುಂಬಾ ಫೇಮಸ್ ಆಗಿರೋದು, ಋಗ್ವೇದದಲ್ಲಿ ಇರೋದದು. ಅದಕ್ಕೆ ನಾಸದಾಸಿ ನೋಸದಾಸಿ ತದಾನೀಮ್ ಅಂತ ಅದು ಶುರುವಾಗುತ್ತೆ. ತುಂಬಾ ಜಟಿಲವಾಗಿರೋ ವಿಷಯ ಅದು. ಅದಕ್ಕೆ ಅದ್ರ ಮೇಲೆ ತುಂಬಾ ವಿಚಾರ ಎಲ್ಲ ಬಂದಿದೆ ಅದು. ಅದನ್ನ ಇವರು ಇಲ್ಲಿ ತೋರಿಸ್ತಾ ಇದ್ದಾರೆ. ನ ಅಸದಾಸೀತ್ ನೋ ಸದಾಸೀತ್ ತಮ ಆಸೀತ್ ಇತಿ ಶ್ರುತಿ ಆಸೀತ್ ಇದಂ ತಮೋಭೂತಂ ಅಪ್ರಜ್ಞಾತಂ ಇತಿ ಸ್ಮೃತಿ ಅಂತ. ಇವಾಗ ಈ ಅವಿದ್ಯೆ ಅನ್ನೋ ವಿಷಯಕ್ಕೆ ಅದು ಇತ್ತು ಅಂತ ಹೇಳಕ್ಕೆ, ಅಥವಾ ಈ ಅಜ್ಞಾನ ಅಥವಾ ಈ ಅವ್ಯಾಕೃತ ಅಂತ ಹೇಳಿದ್ವಲ್ಲ, ಅದು ಇತ್ತು ಅಂತ ಹೇಳಕ್ಕೆ ಶ್ರುತಿ ವಾಕ್ಯವನ್ನು ತೋರಿಸ್ತಾ ಇದ್ದಾರೆ. ನ ಅಸದಾಸೀತ್, ಅದನ್ನ ನಾವು ಇದೆ ಅಂತ ಹೇಳೋಣವಾ ಅಥವಾ ಇಲ್ಲ ಅಂತ ಹೇಳೋಣವಾ ಅಂತ. ಅದು ಯಾಕಂದ್ರೆ ಅದು ಅನಿರ್ವಚನೀಯ. ಹಾಗಾಗಿ ನ ಅಸದಾಸೀತ್, ಅದು ಅಸತ್ತಾಗಿರ್ಲಿಲ್ಲ. ಅದು ನೋ ಸದಾಸೀತ್, ಅದು ಸತ್ತಾಗೂ ಇರ್ಲಿಲ್ಲ. ಅದು ತಮ ಆಸೀತ್, ಆದ್ರೆ ತಮಸ್ ಅಂತ ಒಂದಿತ್ತು. ಅದು ಅಂದ್ರೆ ತಮಸ್ ಅಂದ್ರೆ ಆಕ್ಚುಲಿ ಕತ್ತಲೆ ಅಂತ ಅರ್ಥ. ಆದ್ರೆ ಇಲ್ಲಿ ತಮಸ್ ಅಂದ್ರೆ ಅದು ಏನು ಅಂತ ತಿಳ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ ಅಂತ ಅರ್ಥ. ಇದು ಶ್ರುತಿ. ಅದೇ ತರ ಒಂದು ಮನುಸ್ಮೃತಿನೂ ಕೂಡ ಇದೆ, ಅದೇ ಅರ್ಥವನ್ನು ಕೊಡೋದು. ಆಸೀದಿದಂ ತಮೋಭೂತಂ ಅಪ್ರಜ್ಞಾತಂ ಇತಿ ಸ್ಮೃತಿ. ಈ ಒಂದು ವಸ್ತು ಇತ್ತು ಮುಂಚೆ, ಅದು ಅಪ್ರಜ್ಞಾತಂ, ಅದನ್ನ ನಮ್ಗೆ ತಿಳ್ಕೊಳಕ್ ಆಗ್ತಾ ಇಲ್ಲ ಅದನ್ನ ಅಂತ ಒಂದು ಆತರ ಹೇಳೋ ಒಂದು ಸ್ಮೃತಿ, ಅದು ಮನುಸ್ಮೃತಿಯಲ್ಲಿ ಇದೆ ಇದು. ಸೊ ಇದಕ್ಕೆ ಪ್ರಮಾಣವನ್ನು ಕೊಟ್ರು. ಅಂದ್ರೆ ಏನಾಯ್ತು, ಈ ಅವಿದ್ಯೆ ಅನ್ನೋದಕ್ಕೆ ಅವ್ಯಾಕೃತ, ಅವಿದ್ಯೆ, ಮಾಯೆ, ಅದೆಲ್ಲವೂ ಅಜ್ಞಾನ, ಅದೆಲ್ಲವೂ ಕೂಡ ಒಂದೇ ವಸ್ತುನೇ, ಅದಕ್ಕೆ ಬೇರೆ ಬೇರೆ ಹೆಸರುಗಳಷ್ಟೇನೆ. ಹಾಗಾಗಿ ಅದ್ರ ಬಗ್ಗೆ ಅದಕ್ಕೆ ಪ್ರಮಾಣ ಕೊಡ್ತಾ ಇದ್ದಾರೆ. ಶ್ರುತಿ ಪ್ರಮಾಣ ಕೊಟ್ರು, ಆಮೇಲೆ ಸ್ಮೃತಿ ಪ್ರಮಾಣನು ಕೊಟ್ರು. ಅಜ್ಞಾತತ್ವಾತ್ ಪ್ರಮಾಣೇನ ಜ್ಞಾತವ್ಯಂ ಇತಿ ಮೇಯತ ಅಜ್ಞಾನಸ್ಯ ವಿಕಾರಿತ್ವಾತ್ ಕಾರಣತ್ವಂ ಚ ಸಂಭವೇತ್ ಅಂತ. ಅಂದ್ರೆ ಅಜ್ಞಾತತ್ವಾತ್ ಪ್ರಮಾಣೇನ ಜ್ಞಾತವ್ಯಂ ಇತಿ ಮೇಯತ. ಇವಾಗ ಈ ಆತ್ಮಸ್ವರೂಪ ಅಂತ ಒಂದಿದೆಯಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಅದಕ್ಕೊಂದು ಪ್ರಮಾಣ ಬೇಕು ನಮ್ಗೆ. ಹಾಗಾಗಿ ಪ್ರಮಾಣದಿಂದ ನಾವು ತಿಳ್ಕೊಬೇಕಾಗಿದೆ ಅದನ್ನ. ಆದ್ರೆ ಅಜ್ಞಾನ ಅಂತ ಒಂದಿದೆಯಲ್ಲ, ಅದು ವಿಕಾರಿತ್ವಾತ್ ಕಾರಣತ್ವಂಚ ಸಂಭವೇತ್. ಹಾಗಾಗಿ ಈ ಅಜ್ಞಾನ ಅನ್ನೋದು ವಿಕಾರವನ್ನು ಹೊಂದಿ ಬಂದಿರೋದ್ರಿಂದ ಅದಕ್ಕೆ ಕಾರಣ ಇದೆ, ಅದೇ ಕಾರಣವಾಗಿದೆ ಅಂತ ಹೇಳಕ್ಕಾಗುತ್ತೆ. ಯಾಕಂದ್ರೆ
ನೋಡಿ, ವಿಕಾರವನ್ನು ಒಂದು ವಸ್ತು ಹೊಂದುತ್ತೆ ಅಂತ ಹೇಳಿದ್ರೆ, ಇವಾಗ ಮಣ್ಣು ಅನ್ನೋದು ವಿಕಾರವನ್ನು ಹೊಂದಿ ಘಟ ಆಗುತ್ತೆ. ಅದು ಒಂದು ಮರ ಅನ್ನೋದು ವಿಕಾರವನ್ನು ಹೊಂದಿ ಏನೋ ಒಂದು ಫರ್ನಿಚರ್ ಅಂತ ಆಗುತ್ತೆ ಅದು. ಸೊ ಅದೇ ತರನೇ ಈ ಅಜ್ಞಾನ ಅನ್ನೋದು ವಿಕಾರವನ್ನು ಹೊಂದಿ ಈ ಪ್ರಪಂಚವಾಗಿದೆ ಅದು. ಹಾಗಾಗಿ ಅದು ಪ್ರಪಂಚಕ್ಕೆ ಕಾರಣ ಅಂತ ಆಗುತ್ತೆ. ಹೇಗೆ ಫರ್ನಿಚರ್ಗೆ ಮರ ಅನ್ನೋದು ಕಾರಣ, ಘಟಕ್ಕೆ ಮಣ್ಣು ಅನ್ನೋದು ಕಾರಣ ಅಂತ ಆಗುತ್ತೋ, ಅದೇ ತರ ಇದು ಕೂಡ ಪ್ರಪಂಚಕ್ಕೆ ಕಾರಣ ಅಂತ ಆಗುತ್ತೆ ಇದು. ಹಾಗಾಗಿ ಕಾರಣತ್ವ ಅನ್ನೋದು ಇದಕ್ಕೆ ಬರುತ್ತೆ ಅಂತ ಅದಕ್ಕಾಗಿ ಇದನ್ನ ಹೇಳಿದ್ರು. ಇದಕ್ಕೆ ಈ ಮಾಯೆ ಅನ್ನೋದು ಒಂದು ಅದಕ್ಕೆ ಶ್ರುತಿ ಇನ್ನೊಂದು ಕೂಡ ಪ್ರಮಾಣ ಕೊಡ್ಬೇಕು ಅಂತ ಹೇಳ್ತಾರೆ. ಹೇಳಿ ಅದಕ್ಕೆ ಒಂದು ತೋರಿಸ್ತಾ ಇದ್ದಾರೆ. ತುಂಬಾ ಪ್ರಸಿದ್ಧವಾಗಿರೋದು ಶ್ವೇತಾಶ್ವತರ ಉಪನಿಷತ್ತಲ್ಲಿ ಇರೋದು. ಮಾಯಾಂತು ಪ್ರಕೃತಿ ವಿದ್ಯಾತ್ ಈಶೋ ಮಾಯಿ ಇತಿ ಶ್ರುತಿ ದೈವಿ ಶೇಷ ಗುಣಮಯಿ ಮಮ ಮಾಯಾ ಇತಿ ಚ ಸ್ಮೃತಿ. ಇವಾಗ ಭಗವದ್ಗೀತೆಯಿಂದ ಒಂದು ಹೇಳ್ತಾ ಇದ್ದಾರೆ. ಆಮೇಲೆ ಮಾಯಾಂತು ಪ್ರಕೃತಿ ವಿದ್ಯಾತ್ ಅಂತ ಶ್ವೇತಾಶ್ವತರ ಉಪನಿಷತ್ತು ಅದೇನ್ ಹೇಳುತ್ತೆ ಅಂತ ಹೇಳಿದ್ರೆ, ಈ ಪ್ರಕೃತಿ ಅಂದ್ರೆ ಮಾಯೆ ಅಂತ ಯಾವ್ದಿದೆಯೋ ಅದನ್ನ ಪ್ರಕೃತಿ ಅನ್ನೋದೇ ಅದೇ ಮಾಯೆ ಅಂತ ತಿಳ್ಕೊಬೇಕು ನಾವು. ಹಾಗಾದ್ರೆ ಆ ಪ್ರಕೃತಿಯನ್ನ ಯಾರು ಉಪಯೋಗಿಸ್ತಾನೆ ಅಂತ ಹೇಳಿದ್ರೆ ಈಶ್ವರ. ಅವನೇನೆ ಈ ಪ್ರಕೃತಿಯನ್ನ ತನ್ನ ಕೈಯಲ್ಲಿ ಇಟ್ಕೊಂಡು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡ್ತಾನೆ. ಕೈಯಲ್ಲಿ ಇಟ್ಕೊಂಡು ಅಂತ ಹೇಳಿದ್ರೆ, ನಾನು ಒಂದು ವಸ್ತುವನ್ನ ನಾವು ಕೈಯಲ್ಲಿ ಒಂದು ಬಟ್ಲು ಏನೋ ಇಟ್ಕೊಳ್ತೀವಲ್ಲ, ಆತರ ಅಲ್ಲ ಇದು ಇಟ್ಕೊಳ್ಳೋದು ಅಂತ. ಆ ಮಾಯೆಯ ಒಂದು ಸಂಪರ್ಕದಿಂದ ಬ್ರಹ್ಮವು ಪ್ರಪಂಚವನ್ನ ಸೃಷ್ಟಿ ಮಾಡುತ್ತೆ. ಹಾಗಾಗಿ ಅದಕ್ಕೆ ನಾನು ಯಾವಾಗ್ಲೂ ಹೇಳಿದ್ನಲ್ಲ, ಈ ಮಾಯೆ ಅನ್ನೋದು ತಾನಾಗೆ ಏನು ಮಾಡಕ್ಕಾಗಲ್ಲ, ಬ್ರಹ್ಮವು ಕೂಡ ತಾನಾಗೆ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಏನೋ ಒಂದು ಮಾಡ್ಬೇಕು ಅಂತ ಆದ್ರೆ ಇದು ಎರಡು ಸೇರ್ಕೋಬೇಕು. ಯಾಕಂದ್ರೆ ಬ್ರಹ್ಮದಲ್ಲಿ ನಿರ್ವಿಕಾರ ಸ್ವರೂಪ ಅದು. ಅದಕ್ಕೆ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಕೂಡ ಬರೋದಿಲ್ಲ, ಯಾಕಂದ್ರೆ ಅದಕ್ಕೆ ಅಂತಃಕರಣ ಅನ್ನೋದು ಯಾವ್ದು ಇರೋದೇ ಇಲ್ಲ. ಹಾಗಾಗಿ ಅದಕ್ಕೆ ಏನು ಮಾಡಕ್ ಆಗೋದೇ ಇಲ್ಲ. ಆದ್ರೆ ಇದು ಮಾಡ್ಬೇಕು ಅಂತ ಏನಾದ್ರು ಆಗ್ಬೇಕಂದ್ರೆ ಅದ್ರಲ್ಲಿ ಖಂಡಿತ ಈ ಒಂದು ಮಾಯೆ ಅಥವಾ ಪ್ರಕೃತಿಯ ಒಂದು ಸಂಪರ್ಕ ಆಗ್ಲೇಬೇಕು. ಸೊ ಹಾಗಾಗಿ ಅದಕ್ಕೆ ಶ್ರುತಿ ಹೇಳ್ಬಿಟ್ಟು ಗೀತೆಯಿಂದ, ಭಗವದ್ಗೀತೆ 8ನೇ ಅಧ್ಯಾಯದಿಂದ ಈ ಸ್ಮೃತಿ ಪ್ರಮಾಣನ ಕೊಡ್ತಾ ಇದ್ದಾರೆ. ದೈವಿ ಶೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಅಂತ ಕೃಷ್ಣ ಹೇಳ್ತಾನಲ್ಲಿ. ಏನ್ ಹೇಳ್ತಾನೆ ಅಂದ್ರೆ, ಈ ಒಂದು 3 ಗುಣಗಳು ಅಂದ್ರೆ ಸತ್ವ ರಜಸ್ ತಮಸ್ ಅಂತ 3 ಗುಣಗಳಿಂದ ಆಗಿರೋ ಒಂದು ಮಾಯೆ ಅಥವಾ ಪ್ರಕೃತಿ ಅಂತ ಒಂದಿದೆಯಲ್ಲ, ಅದು ನನ್ನ ಒಂದು ಶಕ್ತಿ ಅದು. ಆದ್ರೆ ಅದರಿಂದಲೇ ಜನರೆಲ್ಲ ಕೂಡ ಆ ಶಕ್ತಿಯಿಂದ, ಯಾವ್ದಿದೆ ಮಾಯಾಶಕ್ತಿಯಿಂದ, ಅದರಿಂದಲೇ ಜನರೆಲ್ಲ ಸಂಸಾರದಲ್ಲಿದ್ದಾರೆ. ಆ ಸಂಸಾರದಿಂದ ಅವ್ರು ಆಚೆ ಬರ್ಬೇಕಾದ್ರೆ ಅವ್ರು ಏನ್ ಮಾಡ್ಬೇಕಾಗಿದೆ, ಆ ಮಾಯೆಗೆ ಒಡೆಯನಾಗಿರೋ ನಾನಂತ ಏನಿದ್ದೀನೋ ನನ್ನ ಕಡೆಗೆ ಅವ್ರು ತಿರ್ಕೊಂಡ್ರು ಅಂತ ಹೇಳಿದ್ರೆ ಅವ್ರಿಗೆ ಇಲ್ಲಿಂದ ಒಂದು ವಿಮೋಚನ ಸಿಗುತ್ತೆ. ಬಟ್ ನನ್ನ ಕಡೆ ತಿರ್ಕೊಳ್ದೇ ಇರೋ ತನಕ ಅವರು ಈ ಮಾಯೆಯ ಒಂದು ಆಧಿಕ್ಯದಲ್ಲಿ ಅವರು ಆ ಮೋಹದಲ್ಲಿ ಇರ್ತಾನೆ ಇರ್ತಾರೆ ಅಂತ ಅದಕ್ಕೆ ಅರ್ಥ. ಸೊ ಆ ಶ್ರುತಿಯನ್ನು ಹೇಳಿದ್ರು, ಸ್ಮೃತಿಯನ್ನು ಹೇಳಿದ್ರು. ಇತಿ ಅವ್ಯಾಕೃತ ವಾಕ್ಯಾರ್ಥೋ ನ್ಯಾಯೇನ ನಿರೂಪಿತಃ ಅಥ ವ್ಯಾಕೃತ ವಾಕ್ಯಾರ್ಥ ಕ್ರಮಾತ್ ಪ್ರಾಪ್ತೋ ನಿರೂಪ್ಯತೆ. ಇವಾಗ ಏನ್ ಹೇಳ್ತಾ ಇದ್ರೆ, ಅವ್ಯಾಕೃತ ಅಂತ ಒಂದು ಶಬ್ದ ಇದೆಯಲ್ಲ ಆ ಉಪನಿಷತ್ತಲ್ಲಿ, ಅದನ್ನ ತುಂಬಾ ವಿಶದವಾಗಿ ಹೇಳಾಯ್ತು. ಇವಾಗ ನ್ಯಾಯೇನ ಸುನಿರೂಪಿತಃ ಅಥವಾ ವ್ಯಾಕೃತ ವಾಕ್ಯಾರ್ಥ, ವ್ಯಾಕೃತ ಅಂತ ಒಂದಿದೆಯಲ್ಲ ಅದರ ಒಂದು ಅರ್ಥವನ್ನ ನಾವು ಇವಾಗ ಕ್ರಮವಾಗಿ ಹೇಳ್ತೀವಿ ಅಂತ ಅದಕ್ಕೆ ಮುಂದಾಗ್ತಾ ಇದ್ದಾರೆ. ವ್ಯಾಕೃತಂ ದ್ವಿಧಂ ದೇಹ ಸೃಷ್ಟಿ ಜೀವ ಪ್ರವೇಶನಂ ದೇಹಾದಿ ವಿಷಯತ್ವೇನ ಪ್ರವೇಶಾತ್ ಪೂರ್ವಂ ಉಚ್ಯತೆ ಅಂತ. ಇವಾಗ ವ್ಯಾಕೃತ ಅಂತ ಯಾವ್ದು ನಾವು ಮ್ಯಾನಿಫೆಸ್ಟ್ ಅಂತ ಹೇಳ್ತಾ ಇದೀವಲ್ಲ, ಅದು 2 ರೀತಿಯಲ್ಲಿ ಇದೆ. ಅದು ದೇಹ ಸೃಷ್ಟಿ ಮತ್ತು ಜೀವ ಪ್ರವೇಶನ ಅಂತ 2 ಫೇಸಸ್ ಅಂತ ಹೇಳ್ಬೋದು ಅದಕ್ಕೆ. ಹಾಗಾಗಿ ದೇಹಾದಿಹಿ ವಿಷಯತ್ವೇನ ಪ್ರವೇಶಾತ್ ಪೂರ್ವಂ ಉಚ್ಯತೆ. ಇವಾಗ ವ್ಯಾಕೃತ ಅಂತ ನಾವು ಯಾವ ಒಂದು ಪ್ರಪಂಚವನ್ನ ನೋಡ್ತಾ ಇದೀವೋ ಅದು 2 ರೀತಿಯಾಗಿರುತ್ತೆ. ಅದು ಒಂದು ದೇಹ ಸೃಷ್ಟಿಗೆ, ದೇಹಗಳೆಲ್ಲ ಸೃಷ್ಟಿ ಆಗ್ಬೇಕು. ಆಮೇಲೆ ಜೀವ ಪ್ರವೇಶನ, ಈ ಬ್ರಹ್ಮವು ಜೀವರೂಪೇಣ ಈ ಶರೀರದಲ್ಲೆಲ್ಲ ಪ್ರವೇಶ ಮಾಡ್ಬೇಕು. ಆತರ ಪ್ರವೇಶ ಮಾಡಿದ್ರೇನೆ ಆ ಬ್ರಹ್ಮಕ್ಕೆ ಏನಾದ್ರು ಒಂದು ಮಾಡಕ್ಕಾಗುತ್ತೆ ಅಲ್ಲಿ. ಹಾಗಾಗಿ ಅದು ಈ ಒಂದು ರೀತಿಯಲ್ಲಿ ಅದು ಪ್ರವೇಶ ಮಾಡ್ಲೇಬೇಕಾಗುತ್ತೆ. ಆ ಪ್ರವೇಶ ಮಾಡೋದನ್ನ ನಾವು ಈ ತರ ಹೇಳ್ಬೇಕಾಗಿದೆ ಅಂತ ಇವರು ಈ ಶ್ಲೋಕದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ತತ್ ಸೃಷ್ಟ್ವಾ ತದೇವಾನು ಪ್ರಾವಿಶತೆ ಅಂತ ನಮಗೆ ಒಂದು ತೈತ್ರಿಯ ಉಪನಿಷತ್ತಿನ ಒಂದು ಅಥವಾ ಬೇರೆ ಉಪನಿಷತ್ತುಗಳಲ್ಲೂ ಇದೆ ಈ ತರ ಪ್ರವೇಶ ಅನ್ನೋದು. ಸೊ ಹೀಗೆ ಒಂದು ವಾಕ್ಯ ಇದೆ. ಅದಕ್ಕಾಗಿ ಇವರು ಹೇಳ್ತಾ ಇದ್ದಾರೆ, ವ್ಯಾಕೃತಂ ದ್ವಿಧಂ ದೇಹ ಸೃಷ್ಟಿ ಜೀವ ಪ್ರವೇಶನಂ. ಶರೀರಗಳೆಲ್ಲ ಸೃಷ್ಟಿ ಆಗ್ಬೇಕು, ಆಮೇಲೆ ಆ ಶರೀರಗಳೆಲ್ಲ ಜಡವಾಗೇ ಇರುತ್ತೆ. ಅದು ಅಂತ ಜಡವಾಗಿರೋ ಪ್ರಪಂಚ ಶರೀರದಲ್ಲಿ ಇಟ್ಕೊಂಡು ಏನಾದ್ರೂ ಮಾಡ್ಬೇಕು ಅಂತ ಹೇಳಿದ್ರೆ ಈ ಚೈತನ್ಯ ಅನ್ನೋದು ಅದ್ರ ಒಳಗಡೆ ಸೇರ್ಕೋಬೇಕು. ಅದೇ ಜೀವ ಪ್ರವೇಶನಂ ಅಂತ ಹೇಳಿದ್ರು. ಜೀವನಾಗಿ ಶರೀರದಲ್ಲಿ ಸೇರ್ಕೋಬೇಕು. ಅನೇನ ಜೀವೇನ ಆತ್ಮನ ನಾಮರೂಪೇ ವ್ಯಾಕರವಾಣಿ ಅಂತ ಚಾಂದೋಗ್ಯದಲ್ಲಿ ಬರುತ್ತೆ. ಅಂದ್ರೆ ಈ ಜೀವಾತ್ಮನ ರೂಪದಲ್ಲಿ ಈ ಬ್ರಹ್ಮವು ಒಬ್ಬೊಬ್ಬರು ಶರೀರದಲ್ಲೂ ಸೇರ್ಕೊಂಡಿದೆ. ಹಾಗಾದ್ರೆ ಏನಾಯ್ತು, ಪ್ರತಿ ಶರೀರದಲ್ಲೂ ಇರೋ ಜೀವ ಅನ್ನೋದು ವಾಸ್ತವವಾಗಿ ಈ ಬ್ರಹ್ಮವೇ ಅನ್ನೋದು ನಮ್ಗೆ ಅಲ್ಲಿಂದಾನೇ ಸಿಗುತ್ತೆ. ಸೊ ದೇಹಾದಿಹಿ ವಿಷಯತ್ವೇನ
ಪ್ರವೇಶಾತ್ ಪೂರ್ವಂ ಉಚ್ಯತೆ. ಹಾಗಾದ್ರೆ ಏನಾಯ್ತು, ದೇಹಾದಿಗಳು ಅಂತ ಹೇಳಿದ್ರೆ ಏನು, ಆದಿಪದದಿಂದ ಈ ಪಂಚಕೋಶಗಳೆಲ್ಲವನ್ನೂ ಸೇರ್ಪಡುತ್ತೆ. ಅದು ಅವುಗಳೇ ಇದಕ್ಕೆ ಆಬ್ಜೆಕ್ಟ್ ಆಗಿರುತ್ತೆ. ಅದು ಅದನ್ನ ಆಬ್ಜೆಕ್ಟ್ ಆಗಿ ಇಟ್ಕೊಂಡು ಅದ್ರ ಒಳಗಡೆ ಈ ಪ್ರವೇಶ ಅನ್ನೋದು ಆಮೇಲೆ ಉಂಟಾಗುತ್ತೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ರು. ಅವ್ಯಾಕೃತಂ ಯತ್ ಪೂರ್ವೋಕ್ತಂ ಅರೂಪಕಂ ಅನಾಮಕಂ ತದಿದಂ ನಾಮರೂಪಾಭ್ಯಾಮೇವ ವ್ಯಾಕರೀತೆ ಸ್ವಯಂ ಅಂತ. ಅವ್ಯಾಕೃತ ಅಂತ ಯಾವ್ದನ್ನ ಹೇಳಿದ್ರು ಅನ್ಮ್ಯಾನಿಫೆಸ್ಟ್ ಅಂತ, ಅದು ಅರೂಪಕಂ ಅನಾಮಕಂ, ಅದಕ್ಕೆ ಹೆಸರು ಹೇಳಕ್ಕಾಗಲ್ಲ, ರೂಪವನ್ನು ಕೊಡಕ್ಕಾಗಲ್ಲ. ಇವಾಗ ಒಂದು ಅದಕ್ಕೆ ನಾವು ಸಾಮಾನ್ಯವಾಗಿ ಒಂದು ಶಿಶು ಅಂತ ಹೇಳುವಾಗ ಒಂದು ಅದು ತುಂಬಾ ಫೀಟಸ್, ಇನ್ನೂ ಗ್ರೋ ಆಗಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ನಮ್ಗೆ ಏನೇನು ಹೇಳಕ್ ಆಗಲ್ಲ. ಇಷ್ಟು ಉದ್ದ ಇದೆ ಅಥವಾ ಇಷ್ಟು ಗಾತ್ರ ಇದೆ ಅಂತಾನೋ, ಇಷ್ಟು ಕಲರ್, ಅದಕ್ಕೆ ಕಾಂಪ್ಲೆಕ್ಷನ್ ಈ ತರ ಇದೆ ಅಂತೆಲ್ಲ ಹೇಳಕ್ ಬರೋದಿಲ್ಲ. ಅದೆಲ್ಲ ನಮ್ಗೆ ಸ್ಪಷ್ಟವಾಗಿ ಆಚೆ ಬಂದ್ಮೇಲೆನೆ ಅದನ್ನ ಚೆನ್ನಾಗಿ ಹೇಳಕ್ಕಾಗುತ್ತೆ. ಸೊ ಆತರ ಇಲ್ಲೂ ಕೂಡ ಅದು ನಾಮರೂಪ ಎರಡು ಇರೋದಿಲ್ಲ. ಅದಕ್ಕೆ ತದಿದಂ ನಾಮರೂಪಾಭ್ಯಾಮೇವ ವ್ಯಾಕ್ರಿಯತೆ ಸ್ವಯಂ. ಅವಾಗ ಏನಾಗುತ್ತೆ, ಅದು ಈ ಪ್ರಪಂಚವಾಗ ಆಗ್ಬೇಕು ಅಂದ್ರೆ ಅದು ನಾಮರೂಪಗಳ ಸಮೇತ ಅದು ಆಚೆ ಬರ್ಬೇಕಾಗಿದೆ. ಅವಾಗ ಏನಾಗುತ್ತೆ, ಅದು ವ್ಯಾಕೃತವಾಯಿತು ಅಂತ ಹೇಳಿದಾಗ ನಮ್ಗೆ ಒಂದೊಂದು ಪದಾರ್ಥಕ್ಕೂ ನಮ್ಗೆ ನಾಮರೂಪ ಎರಡು ಸಿಗುತ್ತೆ. ಅದು ಸಿಕ್ಕಿ ಅದನ್ನ ಹೇಳಕ್ಕೆ ನಮ್ಗೆ ಆಗುತ್ತೆ. ಅದು ಆದ್ರೆ ಅವ್ಯಾಕೃತವಾದ ಸಮಯದಲ್ಲಿ ನಾಮರೂಪ ಅನ್ನೋದನ್ನ ಯಾವ್ದು ಹೇಳಕ್ ಬರೋದೇ ಇಲ್ಲ ಅಂತ. ಸೊ ಈ ಒಂದು ಅದರ ಒಂದು ಅನ್ಮ್ಯಾನಿಫೆಸ್ಟ್ ಸ್ಟೇಟ್ ಹೇಗೆ ಮ್ಯಾನಿಫೆಸ್ಟ್ ಆಗುತ್ತೆ ಅನ್ನೋದನ್ನ ಎರಡನ್ನು ಕೂಡ ಅವರು ಹೇಳಿದ್ರು. ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಸುಷುಪ್ತಾತ್ ಉತ್ತಿತಿ ರಾಜ್ಞಃ ಸ್ವಯಮೇವ ಯಥಾ ತಥಾ ಜಗ್ವಾಶೇಷಂ ಶೇಷ ಜಗನ್ಮೂರ್ತೆಃ ಅವ್ಯಕ್ತಾತ್ ವ್ಯಾಕೃತಿ ಮುಹುಃ ಅಂತ. ಅಂದ್ರೆ ಈ ಒಂದು ಸುಷುಪ್ತಾದ್ ಉತ್ತಿತಿ ರಾಜ್ಞಃ ಸ್ವಯಮೇವ ಯಥಾ ತಥಾ, ಅಂದ್ರೆ ಸುಷುಪ್ತಿ ಸಮಯದಲ್ಲಿ ಒಬ್ಬ ಮಲಗಿರುವಾಗ ಅವನ ರಾಜ ಅಂತ ನಾವು ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅವನಿಗೆ ಕೂಡ ಬಾಕಿಯವ್ರಿಗೆ ಹೇಳ್ಬೋದು ರಾಜ ಮಲಗಿದ್ದಾನೆ ಅಂತ, ಆದ್ರೆ ಅವನ ದೃಷ್ಟಿಯ ಅವನಿಗೆ ತನ್ನ ಐಡೆಂಟಿಟಿ ಎಲ್ಲ ಹೊಟ್ಟೋಗಿರುತ್ತೆ ಅವನು. ಆದ್ರೆ ಎದ್ದಾಗ ತಕ್ಷಣ ಅವನಿಗೆ ನಾನು ಇಂಥವನು ಅಂತ ಅವನಿಗೆ ಬಂದ್ಬಿಡುತ್ತೆ. ಅದು ಸ್ವಯಮೇವ ಯಥಾತಥ. ಸೊ ಒಬ್ಬನೇನೆ ರಾಜನಾಗಿ ಕಾಣಿಸ್ಕೊಳ್ತಾ ಇದ್ದಾನೆ. ಇವಾಗ ಎದ್ಮೇಲೆ ಅವನೇನೆ ಸುಷುಪ್ತನಾಗಿದ್ದಾಗ ಅವನಿಗೆ ಈ ಒಂದು ಅವ್ಯಾಕೃತವಾದ ಸ್ಥಿತಿ ಇತ್ತು ಅಂತ. ಹಾಗಾಗಿ ಅಶೇಷ ಜನ್ಮಮೂರ್ತಿ ಜಗನ್ಮೂರ್ತೆ ಅವ್ಯಕ್ತಾತ್ ವ್ಯಾಕೃತಿ ಮುಹುಹು. ಹಾಗಾಗಿ ಈ ಜಗತ್ತಿಗೆ ಈ ಒಂದು ಪ್ರಪಂಚಕ್ಕೆ ನಮಗೆ ಅವ್ಯಕ್ತ ಸ್ಥಿತಿಯಿಂದ ಅದು ಒಂದು ವ್ಯಾಕೃತವಾದ ಸ್ಥಿತಿಯನ್ನ ಅದು ಮತ್ತೆ ಹೊಂದುತ್ತೆ ಅದು ಅಂತ. ಹೀಗಾಗಿ ಲಯ ಸ್ಟೇಟ್ ಅಂತ ಯಾವ್ದು ಹೇಳ್ತೀವೋ ಅಲ್ಲಿಂದ ಸೃಷ್ಟಿ ಅಂತ ಒಂದು ಸ್ಟೇಟ್ ಹೇಗೆ ಬರುತ್ತೋ ಅದನ್ನ ಅವ್ರು ಹೇಳ್ಬಿಟ್ಟು ಮುಂದಕ್ಕೆ ಈ ನಾಮರೂಪೇತು ಶಬ್ದಾರ್ಥವು ನ ತಾಭ್ಯಾಂ ಅತಿರಿಚ್ಯತೆ ಜಗತ್ ಕಿಂಚಿತ್ ಘಟಾದೌ ಹಿ ದ್ವಯಮೇವ ಸಮೀಕ್ಷತೆ ಅಂತ. ಅಂದ್ರೆ ನಾಮರೂಪೇತು ಶಬ್ದಾರ್ಥವು ಅಂತ, ನಾಮ ಮತ್ತು ರೂಪ ಅಂತ ಎರಡು ಕೂಡ ಶಬ್ದ ಮತ್ತು ಅರ್ಥ. ನಾಮ ಅನ್ನೋದು ಶಬ್ದ, ಅರ್ಥ ಅನ್ನೋದು ರೂಪ. ಹಾಗಾಗಿ ಅದೆರಡು ಕೂಡ ಶಬ್ದ ಮತ್ತು ಅರ್ಥ. ಇದಕ್ಕೇನೆ ನಮ್ಗೆ ಒಂದು ಪ್ರಸಿದ್ಧವಾದ ಒಂದು ಕಾಳಿದಾಸನ ಶ್ಲೋಕ ಇದೆಯಲ್ಲ, ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರವು ಅಂತ. ಸೊ ವಾಗರ್ಥಾಭಿ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರವು ಅಂತ ಹೇಳಿದ್ರಲ್ಲ, ಅದೇ ಅರ್ಥವನ್ನೇ ಹೇಳ್ತಾ ಇದ್ದಾರೆ. ಅದೆರಡು ಕೂಡ ಸೇರ್ಕೊಂಡೇ ಇರುತ್ತೆ, ಅರ್ಥ ಮತ್ತು ಶಬ್ದ ಅನ್ನೋದು. ನ ತಾಭ್ಯಾಂ ಅತಿರಿಚ್ಯತೆ, ಅದರಿಂದ ಅದೆರಡರಿಂದನೂ ಅದು ದಾಟಿ ಬರೋದೇ ಇಲ್ಲ. ಜಗತ್ ಕಿಂಚಿತ್ ಘಟಾದೌ ಹಿ ದ್ವಯಮೇವ ಸಮೀಕ್ಷತೆ. ಹಾಗಾಗಿ ಈ ಪ್ರಪಂಚ ಅನ್ನೋದು ಈ ಘಟಾದಿ ಪದಾರ್ಥಗಳ ಮುಖಾಂತರ ನಮಗೆ ಈ ಪ್ರಪಂಚ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಆದ್ರೆ ಈ ಪ್ರಪಂಚ ಅನ್ನೋದು ಘಟಾದಿಗಳು ಘಟಪಟಾದಿಗಳೆಲ್ಲ ಉತ್ಪತ್ತಿ ಆಗಕ್ಕೆ ಮುಂಚೆ ಯಾವ ತರ ಇತ್ತು ಅಂತ ಹೇಳಿದ್ರೆ ಅವ್ಯಾಕೃತರ ಒಂದು ಸ್ಥಿತಿಯಲ್ಲಿ ಇತ್ತು ಅಂತ ಹೇಳಿ ಈ ಒಂದು ವಿಷಯವನ್ನ ಇನ್ನೂ ಸ್ವಲ್ಪ ವಿಶದ ಮಾಡಿ ಹೇಳಿ ಆಮೇಲೆ ಹೇಗೆ ಈ ಬ್ರಹ್ಮವು ಜೀವ ಅನ್ನೋ ಒಂದು ಹೆಸರಲ್ಲಿ ಒಂದೊಂದು ಶರೀರದಲ್ಲಿ ಪ್ರವೇಶ ಮಾಡ್ತು ಅನ್ನೋ ವಿಷಯವನ್ನ ಮುಂದಕ್ಕೆ ಹೇಳ್ತಾರೆ. ಅದನ್ನ ನಾವು ಮುಂದಿನ ಕ್ಲಾಸ್ ಅಲ್ಲಿ ನೋಡೋಣ. ಅಲ್ಲಿಗೆ ನಾವು ನಿಲ್ಲಿಸಿರೋಣ. ಇಲ್ಲಿಗೆ ಶಾಸ್ತ್ರಂ ಶಾರೀರ ಮೀಮಾಂಸಾ ದೇವಸ್ತು ಪರಮೇಶ್ವರಃ ಆಚಾರ್ಯ ಶಂಕರಾಚಾರ್ಯಾಃ ಸಂತು ಮೇ ಜನ್ಮ ಜನ್ಮನಿ ಯಾವಿನೇ ಸಂಪನ್ನಂ ವೇತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿದುಷೇಖರ ಭಾರತೀಂ. ಓಂ ತತ್ಸತ್.